ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು. ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಶುಭ ಮುಂಜಾನೆಯನ್ನು ಕೋರ್ತಾ ಸಂತೋಷ್ ಲಾಡ್ ಫೌಂಡೇಶನ್ಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗಾಗಲೇ ನಾವು ಭಾರತದ ಸಂವಿಧಾನದಲ್ಲಿ ನಿನ್ನೆಯ ತರಗತಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಈ ಟಾಪಿಕ್ ಮೇಲ್ಗಡೆ ನಿಮ್ಗೆ ವಿತ್ KS ಅಂದರೆ UPSC ಮತ್ತು KPSC ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ UPSC ವಿತ್ KPSC ಓಕೆ, ಪ್ರಿಲಿಮ್ಸ್ ವಿತ್ ಮೇನ್ಸ್ ಎರಡಕ್ಕೂ ಕೂಡ ಇದು ಈ ಟಾಪಿಕ್ ಇಂಪಾರ್ಟೆಂಟ್ ಆಗ್ತದೆ. ಪಾರ್ಲಿಮೆಂಟ್ ಟಾಪಿಕ್ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಆಡಳಿತ ವ್ಯವಸ್ಥೆ ಎಲ್ಲ ನಡಿಬೇಕಾಗಿತ್ತು ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಬೇಕೇ ಬೇಕು. ದೇಶದ ಆಡಳಿತವನ್ನು ಸುಭದ್ರಗೊಳಿಸಲಿಕ್ಕೆ ಪಾರ್ಲಿಮೆಂಟ್ ಬೇಕು. ಹಾಗಿದ್ದಾಗ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇದನ್ನ ಒಂಚೂರು ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಮುಖ್ಯವಾಗಿ ಇಲ್ಲಿ ನಾವು ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ಬೇಕು. ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಡಿಬೇಟ್ ಸ್ಟಾರ್ಟ್ ಆಗ್ತದ. ಯಾವ ರೀತಿ ಡಿಬೇಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಪಾರ್ಲಿಮೆಂಟ್ ಅಂತಕ್ಕಂಥದ್ದನ್ನ ನಾವು ತಗೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ನಮ್ಗೆ ಎರಡು ಚಾಯ್ಸ್ ಇರ್ತವೆ. ಒಂದು USA ಕಾಣ್ತದ ನಮ್ಮ ಕಣ್ಣಿಗೆ, ಇನ್ನೊಂದು ಬ್ರಿಟನ್ ಕಾಣ್ತದ. USA ಮತ್ತು ಬ್ರಿಟನ್ ಕಾಣ್ತದ. ಹಾಗಾದ್ರೆ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಚರ್ಚೆ ಆದಾಗ ನಾವು ಅಮೆರಿಕಾದಿಂದ ತೆಗೆದುಕೊಳ್ಳೋಣ ಪಾರ್ಲಿಮೆಂಟರಿ ಪ್ರೊಸೀಜರ್ ಅನ್ನ, ಬ್ರಿಟನ್ ಇಂದ ತೆಗೆದುಕೊಳ್ಳೋಣ ಅಂತೇಳಿ ಚರ್ಚೆ ಸ್ಟಾರ್ಟ್ ಆಗ್ತದ. ಅವಾಗ ಅಲ್ಲೇನಾಗುತ್ತೆ, ನಾವು ತೆಗೆದುಕೊಳ್ತಕ್ಕಂಥದ್ದು ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅಂತೇಳಿ. ವೆಸ್ಟ್ ಮಿನಿಸ್ಟರ್ ಮಾಡೆಲ್. ಕೊನೆಯದಾಗಿ ನಾವು ತೆಗೆದುಕೊಂಡಿದ್ದು ಯಾವುದು? ವೆಸ್ಟ್ ಮಿನಿಸ್ಟರ್ ಮಾಡೆಲ್. ಅಂದ್ರೆ ಎಲ್ಲಿಂದ ತೆಗೆದುಕೊಂಡಿವಿ ಅಂತ ಹೇಳಿದ್ರೆ ನಾವು ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅನ್ನ ಬ್ರಿಟನ್ ಇಂದ ತೆಗೆದುಕೊಳ್ತೇವೆ. ಬ್ರಿಟನ್ದಲ್ಲಿ ಹೌಸ್ ಆಫ್ ಕಾಮನ್ಸ್ ಮತ್ತೆ ಹೌಸ್ ಆಫ್ ಲಾರ್ಡ್ಸ್ ಅಂತಿದ್ದಾವೆ. ಅಂದ್ರೆ ನಮ್ಮಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆ ಅಂತೇಳಿ ಯಾವ ರೀತಿ ಕರಿತೀವಲ್ಲ, ಅದೇ ರೀತಿಯಾಗಿ ಅಲ್ಲಿ ಹೌಸ್ ಆಫ್ ಕಾಮನ್ ಮತ್ತೆ ಹೌಸ್ ಆಫ್ ಲಾರ್ಡ್ಸ್ ಅಂತಿದ್ದಾವೆ. ಹಾಗಾದ್ರೆ ನಾವೇನ್ ಮಾಡೋಣ, ಬ್ರಿಟನ್ ನಿಂದಲೇ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅನ್ನ ತೆಗೆದುಕೊಳ್ಳೋಣ ಅಂತೇಳಿ ಕೊನೆಯದಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಡಿಬೇಟ್ ಆಗಿ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅನ್ನ ನಾವು ಅಳವಡಿಸಿದ್ವಿ. ಹಾಗಾದ್ರೆ ಇನ್ನೂ ಒಂದು ಅಂಶ ನೀವು ತಿಳ್ಕೊಳ್ಬೇಕಾಗ್ತದೆ. ಮೂಲತಃ ಸಂವಿಧಾನದಲ್ಲಿ
ಮೂಲತಃ ಸಂವಿಧಾನದಲ್ಲಿ ಇಲ್ಲಿ ರಾಜ್ಯಸಭೆ ಲೋಕಸಭೆ ಅಂತೇಳಿ ಪದ ಉಲ್ಲೇಖ ಇರಲಿಲ್ಲ. ರಾಜ್ಯಸಭೆ ಮತ್ತು ಲೋಕಸಭೆ ಅಂತಕ್ಕಂಥ ಪದ ಉಲ್ಲೇಖ ಇರಲಿಲ್ಲ. 1954ರಲ್ಲಿ ಏನ್ ಮಾಡ್ಲಾಗ್ತದ, ಈ ಹೆಸರನ್ನ ತೊಗೊಂಬರ್ಲಾಗ್ತದ. ಹಿಂದಿ ಭಾಷೆಯಲ್ಲಿ ರಾಜ್ಯಸಭಾ ಮತ್ತೆ ಲೋಕಸಭಾ ಅಂತೇಳಿ 1954ರ ನಂತರ ಈ ಪದಗಳನ್ನ ಬಳಸಲಿಕ್ಕೆ ನಾವು ಪ್ರಾರಂಭಿಸ್ತೇವೆ. ಹಾಗಾದ್ರೆ ಇಷ್ಟೆಲ್ಲ ಅಂಶಗಳನ್ನ ತಿಳ್ಕೊಂಡ್ರಿ ನೀವು. ಈಗ ಟಾಪಿಕ್ ಬರೋಣ, ಮುಖ್ಯವಾಗಿ ಟಾಪಿಕ್ ಬರೋಣ. ಇಲ್ಲಿ ಏನಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿ ನಮ್ಮ ಭಾರತದ ಸಂವಿಧಾನದ ಭಾಗ 5ರಲ್ಲಿ ಭಾಗ 5 ವಿಧಿ 79ರಿಂದ ಹಿಡ್ಕೊಂಡು 122ರವರೆಗಿನ ವಿಧಿಗಳು ಸಹಿತ ಎದ್ರ ಬಗ್ಗೆ ಹೇಳ್ಕೊಡ್ತಾವೆ, ನಮಗೆ ಪಾರ್ಲಿಮೆಂಟ್ ಬಗ್ಗೆ ತಿಳಿಸ್ತವೆ, ಇಂಡಿಯನ್ ಪಾರ್ಲಿಮೆಂಟ್ ಬಗ್ಗೆ ತಿಳಿಸ್ತವೆ. ಭಾಗ 5 79ರಿಂದ 122ರವರೆಗಿನ ವಿಧಿಗಳು ಸಹಿತ ಪಾರ್ಲಿಮೆಂಟ್ ಬಗ್ಗೆ ತಿಳಿಸ್ತವೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಅಂಶ ಇಂಪಾರ್ಟೆಂಟ್ ಆಗ್ತದ. ಪಾರ್ಲಿಮೆಂಟ್ ಅಂದ್ರೆ ಏನು, ಪಾರ್ಲಿಮೆಂಟ್ ಅಂದ್ರೆ ಏನು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಪಾರ್ಲಿಮೆಂಟ್ ಅಂದ್ರೆ ಏನು? ಇಲ್ಲಿ ನೋಡ್ರಿ, ನಾ ಏನ್ ಮಾಡಿದೀನಿ, ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ 3 ಆಸ್ಪೆಕ್ಟ್ಸ್ ಗಳು ನಮ್ಗೆ ಬೇಕಾಗ್ತದ. ಒಬ್ರು ರಾಷ್ಟ್ರಪತಿ ಬೇಕು, ಲೋಕಸಭೆ ಇರಬೇಕು, ರಾಜ್ಯಸಭೆ ಇರಬೇಕು. ಈ 3ನ್ನು ಒಳಗೊಂಡ್ರೆ ಅದನ್ನ ಏನಂತ ಕರಿತೀವಿ, ಸಂಸತ್ತು ಅಂತ ಹೇಳಿ ಕರಿತೀವಿ. ಆದ್ರೆ ಒಂದ್ ತಿಳ್ಕೊಡ್ರಿ, ಇಲ್ಲಿ ನಿಮ್ಗ ಟ್ರಿಕ್ಕಿ ಕ್ವಶನ್ ಏನಂತ ಹೇಳಿದ್ರೆ, ಇಲ್ಲಿ ಪ್ರೆಸಿಡೆಂಟ್ ಅಂತಕ್ಕಂಥವ್ರು ಯಾವುದೇ ರೀತಿ ಮೆಂಬರ್ ಅಲ್ಲ, ಯಾವುದೇ ರೀತಿ ಸದಸ್ಯತ್ವವನ್ನು ಪಡ್ಕೊಂಡಿರುವುದಿಲ್ಲ. ರಾಷ್ಟ್ರಪತಿಗಳು ಸಂಸತ್ತಿನ ಸದಸ್ಯತ್ವವನ್ನು ಪಡ್ಕೊಂಡಿರುವುದಿಲ್ಲ. ಆದ್ರೆ ಅವರು ಕೂಡ ಒಂದು ಸಂಸತ್ತಿನ ಭಾಗ. ಯಾವ ರೀತಿಯಾಗಿ ಸಂಸತ್ತಿನ ಭಾಗ ಆಗ್ತಾರೆ ಅಂತ ಹೇಳಿದ್ರೆ, ಒಂದು ಬಿಲ್ ಅಂತೇಳಿ ಬಂದಾಗ ಆ ಬಿಲ್ಲು ಸಂಪೂರ್ಣವಾಗಿ ಜಾರಿಗೆ ಆಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಪ್ರೆಸಿಡೆಂಟಿನ ಒಂದು ಸಹಿ ಆಗ್ಲೇಬೇಕು, ರಾಷ್ಟ್ರಪತಿಗಳ ಸಹಿ ಆಗ್ಲೇಬೇಕು. ರಾಷ್ಟ್ರಪತಿಗಳ ಸಹಿ ಆದಾಗ ಮಾತ್ರ ಆ ಬಿಲ್ ಏನಾಗುತ್ತೆ, ಅಂಗೀಕಾರಗೊಳ್ತದ. ಹೀಗಿದ್ದಾಗ ಪ್ರೆಸಿಡೆಂಟ್ ಕೂಡ, ರಾಷ್ಟ್ರಪತಿಗಳು ಕೂಡ ಏನಂತ ಹೇಳಿದ್ರೆ ಸಂಸತ್ತಿನ ಒಂದು ಅವಿಭಾಜ್ಯ ಅಂಗ. ಆದ್ರೆ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸದಸ್ಯತ್ವವನ್ನ ಪಡ್ಕೊಂಡಿರುವುದಿಲ್ಲ, ಮೆಂಬರ್ ಆಗಿರುವುದಿಲ್ಲ ರಾಷ್ಟ್ರಪತಿಗಳು, ಅರ್ಥ ಮಾಡ್ಕೊಳ್ರಿ. ಆದ್ರೆ ರಾಷ್ಟ್ರಪತಿಗಳಿಗೆ ಪವರ್ ಏನದ, ಸುಗ್ರೀವಾಜ್ಞೆಗಳನ್ನು ಕರಿಬಹುದು, ಅವರು ಸಂಸತ್ತನ್ನ ಲೋಕಸಭೆಯನ್ನು ವಿಸರ್ಜಿಸಬಹುದು, ಈ ರೀತಿ ಸಂಸತ್ತನ್ನ ಉದ್ದೇಶಿಸಿ ಮಾತನಾಡಬಹುದು. ಅವೆಲ್ಲ ಪವರ್ಸ್ಗಳು ಯಾರಿಗಿದಾವೆ, ಪ್ರೆಸಿಡೆಂಟ್ಗೆ ಇದಾವೆ. ಆದ್ರೆ ಸಂಸತ್ತು ಅಂದ ತಕ್ಷಣ 3 ಅಂಶಗಳು ಇಂಪಾರ್ಟೆಂಟ್ ಆಗ್ತಾವ. ರಾಷ್ಟ್ರಪತಿನೂ ಇರಬೇಕು, ಲೋಕಸಭೆನೂ ಇರಬೇಕು, ರಾಜ್ಯಸಭೆನೂ ಇರಬೇಕು. ಈ 3 ಇದ್ದಾಗ ಅದನ್ನ ನಾವೇನಂತ ಕರಿತೀವಿ, ಪಾರ್ಲಿಮೆಂಟ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಇದು ಕೂಡ ನಿಮ್ಗೆ ಇದು ತಿಳ್ಕೊಳ್ಬೇಕು ನೀವು ಮೊದಲು. ಈ ತಿಳ್ಕೊಂಡಾಗ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಇದು ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಿ ನೋಡ್ರಿ, ಇಲ್ಲಿ 2 ಅಂಶಗಳನ್ನ ನಾನು ಈಗಾಗಲೇ ಮಾತಾಡಿದೆ, ಲೋಕಸಭೆ ಮತ್ತು ರಾಜ್ಯಸಭೆ ಅಂತೇಳಿ ಹೇಳಿದೆ ನಾನು, ಸಂಸತ್ನಲ್ಲಿ ಬರ್ತಕ್ಕಂಥ ಅಂಶಗಳು. ಈ ಲೋಕಸಭೆಯನ್ನ ನಾವೇನಂತ ಕರಿತೀವಿ, ಕೆಳಮನೆ ಅಂತೇಳಿ ಕರಿತೀವಿ. ಲೋಕಸಭೆಯನ್ನ ಲೋವರ್ ಹೌಸ್, ಕೆಳಮನೆ ಅಂತೇಳಿ ಕರಿತೇವೆ ನಾವು ಲೋಕಸಭೆಯನ್ನ. ಯಾಕೆ ಕೆಳಮನೆ ಅಂತೇಳಿ ಕರಿತೀವಿ ಅಂತ ಹೇಳಿದ್ರೆ, ಇಲ್ಲಿ ಇದನ್ನ ಜನತಾ ಒಂದು ಪ್ರತಿನಿಧಿಗಳ ಆಧಾರದ ಮೇಲೆ, ಅಂದ್ರೆ ಜನರೇ ನೇರವಾಗಿ ಏನ್ ಮಾಡ್ತಾರೆ, ಮತಗಟ್ಟೆಗೆ ಹೋಗಿ ಇವರನ್ನ ಚುನಾಯಿಸ್ತಾರೆ, ಲೋಕಸಭೆ ಸದಸ್ಯರನ್ನ. ಹೀಗಾಗಿ ಇದನ್ನ ಕೆಳಸದನ ಅಂತೇಳಿ ಕರೀತಾರೆ. ಇಲ್ಲಿ ರಾಜ್ಯಸಭೆಯನ್ನ ಮೇಲ್ಮನೆ ಅಂತೇಳಿ ಕರಿತೀವಿ ನಾವು, ಮೇಲ್ಮನೆ, ಅಪ್ಪರ್ ಹೌಸ್, ಹಿರಿಯರ ಸದನ ಅಂತೇಳಿ ಕರಿತೀವಿ. ರಾಜ್ಯಸಭೆನ ಹಿರಿಯರ ಸದನ ಅಂತ ಕರಿತೀವಿ. ಇಲ್ಲಿ ಆಲ್ಮೋಸ್ಟ್ ಆಲ್ ಹಿರಿಯರೇ ಇರ್ತಾರೆ, ಕಂಪೇರ್ ಟು ಲೋಕಸಭಾ. ಇಲ್ಲಿ ಆಲ್ಮೋಸ್ಟ್ ಆಲ್ ಹಿರಿಯರೇ ಇರ್ತಾರೆ. ಇವ್ರ ಬಗ್ಗೆ ನಾನು ಮುಂದೆ ಅಪಾಯಿಂಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಸದಸ್ಯರ ಬಗ್ಗೆ ಆಗಿರ್ಬೋದು ಮುಂದೆ ಮಾತಾಡ್ತೇನೆ. ಇನ್ನು ಇವೆರಡು ಅಂಶಗಳು ನಿಮ್ಗೆ ಅರ್ಥ ಆಯ್ತು ಅಂತೇಳಿ ಭಾವಿಸಿದೆ ನಾನು. ಲೋಕಸಭೆ ಮತ್ತು ರಾಜ್ಯಸಭೆ, ರಾಷ್ಟ್ರಪತಿ ಯಾವ ರೀತಿಯಾಗಿ ಸಂಸತ್ತಿನ ಅವಿಭಾಜ್ಯ ಅಂಗ ಆಗ್ತಾರ ಅಂತೇಳಿ ನಾನು ಹೇಳ್ಕೊಟ್ಟೆ. ಇಲ್ಲಿ ನೆಕ್ಸ್ಟ್ ಏನಂತ ಹೇಳಿದ್ರೆ, 120ನೇ ವಿಧಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸಂವಿಧಾನದ 120ನೇ ವಿಧಿ ಒಂದು ಅಂಶವನ್ನ ಇಲ್ಲಿ ನಮಗೆ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಸಂಸತ್ತಿನಲ್ಲಿ ಏನಾದ್ರೂ ನೀವು ಅಧಿಕೃತವಾಗಿ ಭಾಷೆಯನ್ನು ಬಳಕೆ ಮಾಡಿ ಮಾತನಾಡೋದಾದ್ರೆ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನಡೆಸಬೇಕು ಸಂಸತ್ತನ್ನ ಅಂತ ಹೇಳ್ತದ. ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನಡೆಸಬೇಕಂತೇಳಿ ಸಂಸತ್ತನ್ನ 120ನೇ ವಿಧಿ ನಮಗೆ ಹೇಳ್ತದ. ಹಾಗಾದ್ರೆ ಈ ಅಂಶಗಳು ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಸಂಸತ್ನಲ್ಲಿ ಬರ್ತಕ್ಕಂಥ ಅಂಶಗಳು ಇಷ್ಟು: ಪ್ರೆಸಿಡೆಂಟು, ಲೋಕಸಭೆ, ರಾಜ್ಯಸಭೆ. ಪ್ರೆಸಿಡೆಂಟು ಯಾವ ರೀತಿಯಾಗಿ ಸಂಸತ್ತಿನ ಭಾಗ ಆಗಿದ್ದಾರೆ, ಬಟ್ ಯಾವುದೇ ರೀತಿ ಮೆಂಬರ್ ಅಲ್ಲ, ಬಟ್ ಪವರ್ಸ್ಗಳು ಪ್ರೆಸಿಡೆಂಟಿಗೆ ಇದಾವೆ. ಅದರ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟೆ ನಾನು.
ಹಾಗಾದ್ರೆ ಈಗ ನೆಕ್ಸ್ಟ್ ಬರ್ತಕ್ಕಂಥ ಅಂಶ ಏನಂದ್ರೆ ಈ ಪಾರ್ಲಿಮೆಂಟ್ ನಲ್ಲಿ ಒಂದೇದು ನಾವು ತಿಳ್ಕೊಳ್ಳೋದು ಲೋಕಸಭೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಲೋಕಸಭೆ ಈಗಾಗಲೇ ಮಾತಾಡಿದೆ. ಲೋಕಸಭೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಕಾನ್ಸ್ಟಿಟ್ಯೂಷನ್ 126ನೇ ವಿಧಿ ಈ ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ಈ ವಿಧಿ ಇಂಪಾರ್ಟೆಂಟ್ ಆಗ್ತದ. ಈ ವಿಧಿ 126ನೇ ವಿಧಿ ಪ್ರಕಾರ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿ ಕರಿತೇವೆ ನಾವು. ವಯಸ್ಕ ಮತದಾನ ಪದ್ಧತಿ, ಅಡಲ್ಟ್ ಬ್ರಾಂಚಸ್ ಅಂತ ಹೇಳಿ ಕರಿತೀವಿ. ಈ ವಯಸ್ಕ ಮತದಾನ ಪದ್ಧತಿ ಮುಖಾಂತರ, ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿದ್ರೆ 18 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವುದೇ ಜಾತಿ, ಧರ್ಮ, ಲಿಂಗ ತಾರತಮ್ಯ ಯಾವುದೂ ಇಲ್ಲದೆ ನೇರವಾಗಿ ಮತಗಟ್ಟೆಗೆ ಹೋಗಿ ಚುನಾವಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಆ ರೀತಿಯಾಗಿ ಚುನಾವಣೆ ಮಾಡೋದ್ರ ಮೂಲಕವಾಗಿ ಲೋಕಸಭೆಯ ಸದಸ್ಯರನ್ನ ಆಯ್ಕೆ ಮಾಡ್ತೇವೆ. ಅವರ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 5 ವರ್ಷ ಇರ್ತದ. 5 ವರ್ಷಗಳಿಗೊಮ್ಮೆ ನಾವೇನ್ ಮಾಡ್ತೇವಿ, ಲೋಕಸಭೆ ಸದಸ್ಯರನ್ನ ಚುನಾಯಿಸ್ತೇವೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗ ಎಮರ್ಜೆನ್ಸಿ ಏನಾದರೂ ಹೇರಿದ್ರೆ ಅದನ್ನ ಮತ್ತೆ 6 ಮಂತ್ ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು. 5 ವರ್ಷ ಇದ್ದಿದ್ದನ್ನ 6 ಮಂತ್ ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು, ಎಮರ್ಜೆನ್ಸಿ ಟೈಮ್ನಲ್ಲಿ ಅಷ್ಟೇ. ಹಾಗಾದ್ರೆ ಸಂವಿಧಾನದ ಪ್ರಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ರಚನೆ ಆಗಿತ್ತಲ್ಲ, ರಚನೆ ಆದಾಗ ಅವಾಗ ಲೋಕಸಭೆ ಸದಸ್ಯರ ಸಂಖ್ಯೆಗಳು ಎಷ್ಟೆಷ್ಟಿದ್ವು ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಕಾನ್ಸ್ಟಿಟ್ಯೂಷನ್ ರಚನೆ ಆದಾಗ 552 ಜನ ಇರಬೇಕಾಗಿತ್ತು. ಕಾನ್ಸ್ಟಿಟ್ಯೂಷನ್ ರಚನೆ ಆದಾಗ ಅದರಲ್ಲಿ 552 ಜನರಲ್ಲಿ ಲೋಕಸಭೆಯಲ್ಲಿ ಬೇರೆ ವಿವಿಧ ರಾಜ್ಯಗಳಿಂದ, ಅಂದ್ರೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಏನದಲ್ಲ, ಇಂಡಿಯಾದಲ್ಲಿ ಇರ್ತಕ್ಕಂಥ ವಿವಿಧ ರಾಜ್ಯಗಳಿಂದ 530 ಜನ ಪ್ರತಿನಿಧಿಸ್ತಾ ಇದ್ರು. 530 ಜನ ಪ್ರತಿನಿಧಿಸ್ತಾ ಇದ್ರು. ಕೇಂದ್ರಾಡಳಿತ ಪ್ರದೇಶದಿಂದ 20 ಜನ ಪ್ರತಿನಿಧಿಸ್ತಾ ಇದ್ರು. ಲೋಕಸಭೆಗೆ 20 ಜನ ಪ್ರತಿನಿಧಿಸ್ತಾ ಇದ್ರು. ಅದೇ ರೀತಿಯಾಗಿ ಇಬ್ರು ಆಂಗ್ಲೋ ಇಂಡಿಯನ್ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇಬ್ರು ಆಂಗ್ಲೋ ಇಂಡಿಯನರನ್ನು ಸಹಿತ ಪ್ರತಿನಿಧಿಸ್ತಾ ಇದ್ರು. ಈ ಯಾವುದರ ಪ್ರಕಾರ ಇದು ಕಾನ್ಸ್ಟಿಟ್ಯೂಷನ್ ರಚನೆ ಆದಾಗ ಇರ್ತಕ್ಕಂಥ ಒಂದು ಫಾರ್ಮೆಟ್. ಇದು ಕಾನ್ಸ್ಟಿಟ್ಯೂಷನ್ ರಚನೆ ಆದಾಗ ಇರ್ತಕ್ಕಂಥ ಫಾರ್ಮೆಟ್. 552 ಜನ ಇದ್ರು. ಅದರಲ್ಲಿ ವಿವಿಧ ಬೇರೆ ಬೇರೆ ರಾಜ್ಯಗಳಿಂದ 530 ಜನ ಪ್ರತಿನಿಧಿಸ್ತಾ ಇದ್ರು. ಕೇಂದ್ರಾಡಳಿತ ಪ್ರದೇಶಗಳಿಂದ 20 ಜನ ಮತ್ತೆ 2 ಜನರನ್ನ ಆಂಗ್ಲೋ ಇಂಡಿಯನ್ನರಾಗಿ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಇದ್ರು. ಇದಾಯ್ತದು. ಹಾಗಾದ್ರೆ ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು, ಪ್ರಸ್ತುತ ಏನದ ಪ್ರಸ್ತುತ ಯಾವ ರೀತಿಯಾಗಿ ಅಳವಡಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಲೋಕಸಭೆಯ ಒಂದು ಫಾರ್ಮೇಶನ್ ಯಾವ ರೀತಿ ಅದ ಅಂತ ಹೇಳಿದ್ರೆ, ಪ್ರಸ್ತುತವಾಗಿ 545 ಜನ ಅದಾರ ಲೋಕಸಭೆ ಒಳಗಡೆ. ಪ್ರೆಸೆಂಟ್ 545 ಜನ ಅದಾರ. ಅದರಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ, ವಿವಿಧ ರಾಜ್ಯಗಳಿಂದ 530 ಜನ ಪ್ರತಿನಿಧಿಸ್ತಾರ ಲೋಕಸಭೆಗೆ. 530 ಜನ ಪ್ರತಿನಿಧಿಸ್ತಾರ. ಹಾಗಾದ್ರೆ ಕೇಂದ್ರಾಡಳಿತ ಪ್ರದೇಶದಿಂದಲೂ ಸಹಿತ ಎಷ್ಟಂದ್ರ 13 ಜನ ಪ್ರತಿನಿಧಿಸ್ತಾರ. ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು? 13 ಜನ ಪ್ರತಿನಿಧಿಸ್ತಾರ. ಆದ್ರೆ ಇಲ್ಲೊಂದು ಅಂಶ ನೀವು ಇಂಪಾರ್ಟೆಂಟ್ ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ, ಈ ಹಿಂದ್ಗಡೆ 2 ಆಂಗ್ಲೋ ಇಂಡಿಯನ್ರನ್ನ ಏನ್ ಮಾಡ್ತಾ ಇದೀವಿ ನಾವು, ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಇದ್ರು. ಆಂಗ್ಲೋ ಇಂಡಿಯನ್ ಅಂತ ಹೇಳಿದ್ರೆ ಅವರು ಮೂಲತಃ ಯುರೋಪಿಯನ್ ವರ್ಗಕ್ಕೆ ಸೇರಿರ್ತಾರೆ. ಅವ್ರ ಮೂಲ ಏನಂತ ಹೇಳಿದ್ರೆ ಯುರೋಪಿಯನ್ ದೇಶ. ಹೀಗಾಗಿ ಅಂತಹ ವ್ಯಕ್ತಿಗಳನ್ನ ಆಂಗ್ಲೋ ಇಂಡಿಯನ್ ಅಂತ ಹೇಳಿ ಕರಿತಾ ಇದ್ರು. ಆಂಗ್ಲೋ ಇಂಡಿಯನ್ನರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಇದ್ರು, 2 ಆಂಗ್ಲೋ ಇಂಡಿಯನ್ ಅನ್ನ ಲೋಕಸಭೆಗೆ. ಆದ್ರೆ ಇಲ್ಲಿ ಏನ್ ಮಾಡ್ಲಾಯ್ತು, 2020ರಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ 104ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಇಲ್ಲಿ ಏನ್ ಮಾಡಿತು, ಆಂಗ್ಲೋ ಇಂಡಿಯನ್ ನೇಮಕಾತಿಯನ್ನ ಈಗ ತೆಗೆದುಹಾಕಲಾಗಿದೆ. ಪ್ರೆಸೆಂಟ್ ರಾಷ್ಟ್ರಪತಿಗಳು ಆಂಗ್ಲೋ ಇಂಡಿಯನ್ ಅನ್ನ ನೇಮಕ ಮಾಡೋದಿಲ್ಲ, ಆಂಗ್ಲೋ ಇಂಡಿಯನ್ಸ್ ಅನ್ನ ನೇಮಕ ಮಾಡೋದಿಲ್ಲ, ಅದನ್ನ ತೆಗೆದುಹಾಕಲಾಗಿದೆ. ಹಾಗಾದ್ರೆ ಇಲ್ಲಿ ಏನೆಲ್ಲ ಅರ್ಥ ಮಾಡ್ಕೊಂಡ್ರಿ, ಪ್ರೆಸೆಂಟ್ ಇರ್ತಕ್ಕಂಥ ಸಂಖ್ಯೆ ಎಷ್ಟು? 545 ಜನ. ವಿವಿಧ ರಾಜ್ಯಗಳಿಂದ ಎಷ್ಟು ಜನ? 530 ಜನ ಪ್ರತಿನಿಧಿಸ್ತಾರೆ. ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು ಜನ? 13 ಜನ ಪ್ರತಿನಿಧಿಸ್ತಾರೆ. ಆದ್ರೆ ಈಗ ಪ್ರೆಸೆಂಟ್ ಇತ್ತು, 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ನೇಮಕ ಮಾಡತಕ್ಕಂಥ ವ್ಯವಸ್ಥೆ ಇತ್ತು. ಆದ್ರೆ 2020ರಲ್ಲಿ ಕಾನ್ಸ್ಟಿಟ್ಯೂಷನ್ 104ನೇ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಆಂಗ್ಲೋ ಇಂಡಿಯನ್ ಅಂತಕ್ಕಂಥದ್ದನ್ನ ತೆಗೆದುಹಾಕಲಾಗಿದೆ. ಅದು ಪ್ರೆಸೆಂಟ್ ಇಲ್ಲ, ಇವಾಗ ಅದು ಪ್ರೆಸೆಂಟ್ ಇಲ್ಲ. ಈ ಅಂಶ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು, ಹಾಗಾದ್ರೆ ಸರ್ ಈಗ 545 ಅಂತೇಳಿ ಮಾತಾಡಿದ್ರಿ ಸರ್, ಸದಸ್ಯರ ಸಂಖ್ಯೆ ಮಾತಾಡಿದ್ರೆ ವಿವಿಧ ರಾಜ್ಯಗಳಿಂದ ಇಂತಿಷ್ಟು ಜನ ಪ್ರತಿನಿಧಿಸ್ತಾರೆ, ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿನಿಧಿಸ್ತಾರೆ ಅಂತೇಳಿ ಹೇಳಿದ್ರಿ ಸರ್. ಹಾಗಾದ್ರೆ ಇಲ್ಲಿ ಲೋಕಸಭೆ ಸದಸ್ಯರನ್ನ ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಆಧಾರದ ಮೇಲೆ ಅವರನ್ನ ನಾವೇನ್ ಮಾಡ್ತೇವಿ, ಚುನಾಯಿಸಲಾಗ್ತದ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ನೋಡ್ರಿ,
ಇಲ್ಲಿ ರಾಜ್ಯಗಳ ಪ್ರತಿನಿಧಿ ಅಂತ ಹೇಳಿ ಕರಿತೇವೆ ನಾವು. ಅಂದ್ರೆ ಪ್ರಾತಿನಿಧ್ಯತೆ ಇಟ್ ಮೀನ್ಸ್ ಪ್ರತಿನಿಧಿಗಳು, ರೀಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್ ರಾಜ್ಯಗಳಿಂದ ಅಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ಭೂಪ್ರದೇಶ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಏನ್ ಮಾಡಲಾಗಿದೆ, ಲೋಕಸಭೆಯ ಸೀಟ್ಸ್ ಗಳನ್ನ ನಾವು ಅಲೋಕೇಟ್ಸ್ ಮಾಡಿದ್ದೇವೆ. ಏನು, ಭೂಪ್ರದೇಶ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭೆಯ ಸೀಟ್ ಅನ್ನು ನಾವು ಅಲೋಕೇಟ್ಸ್ ಮಾಡಿದ್ದೇವೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಉತ್ತರ ಪ್ರದೇಶದಿಂದಲೇ ಪ್ರಶ್ನೆ ಕೇಳ್ತಾರೆ ನಿಮ್ಗ, ಉತ್ತರ ಪ್ರದೇಶದಿಂದಲೇ ಲೋಕಸಭೆಗೆ ಅತಿ ಹೆಚ್ಚು ಜನ ಆಯ್ಕೆ ಆಗ್ತಾರೆ, 80 ಜನ ಇರ್ತಾರೆ ಮೆಂಬರ್ಸ್. ಲೋಕಸಭೆ ಮೆಂಬರ್ಸ್ ಎಷ್ಟು? ಉತ್ತರ ಪ್ರದೇಶದಿಂದಲೇ 80 ಜನ. ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭೆ ಮೆಂಬರ್ಸ್ ಅನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯ ಯಾವ್ದು ಅಂತ ಹೇಳಿದ್ರೆ UP, ಉತ್ತರ ಪ್ರದೇಶ. ಅರ್ಥ ಮಾಡ್ಕೊಡ್ರಿ. ಇನ್ನು ಅತಿ ಕಡಿಮೆ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯಗಳು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ತ್ರಿಪುರಾ ಮತ್ತು ಸಿಕ್ಕಿಂ ಏನದಾವಲ್ಲ, ಇವು ತ್ರಿಪುರ ಮತ್ತು ಸಿಕ್ಕಿಂ ಇವೆರಡೂ ರಾಜ್ಯಗಳು ಒಬ್ಬೊಬ್ಬರು ಸದಸ್ಯರನ್ನು ಒಳಗೊಂಡಿದಾವೆ. ಕೇವಲ ಒಬ್ಬ ಸದಸ್ಯರನ್ನ. ತ್ರಿಪುರಾನು ಒಬ್ಬ ಸದಸ್ಯರನ್ನು ಒಳಗೊಂಡದ, ಸಿಕ್ಕಿಂನು ಒಬ್ಬ ಸದಸ್ಯರನ್ನ ಒಳಗೊಂಡದ. ಅತಿ ಕಡಿಮೆ ಸದಸ್ಯರನ್ನು ಒಳಗೊಂಡದ ಇವೆರಡೂ ರಾಜ್ಯಗಳು. ಹಾಗಾದ್ರೆ ಕರ್ನಾಟಕದ ಬಗ್ಗೆ ಮಾತನಾಡೋದಾದ್ರೆ ಕರ್ನಾಟಕ ಕೂಡ ಮ್ಯಾಕ್ಸಿಮಮ್ ಅಂದ್ರೆ ಏನೋ ಇಲ್ಲ ಅಂದ್ರೆ ಒಂದು ಅನುಪಾತದ ಒಳಗಡೆ ಅದ 28 ಜನ ಸದಸ್ಯರನ್ನು ಒಳಗೊಂಡದ ಕರ್ನಾಟಕ. 28 ಕರ್ನಾಟಕದಿಂದ ಲೋಕಸಭೆಗೆ ಎಷ್ಟು ಜನ ಹೋಗ್ತಾರ? 28 ಜನ ಮೆಂಬರ್ಸ್ ಹೋಗ್ತಾರ ಲೋಕಸಭೆಗೆ ಕರ್ನಾಟಕದಿಂದ. ಅದ ಇದ್ರ ಉತ್ತರ ಪ್ರದೇಶದಿಂದ 80 ಜನ ಹೋಗ್ತಾರ, 80 ಜನ ಹೋಗ್ತಾರ. ಹಾಗಾದ್ರೆ ಈ ರಾಜ್ಯಗಳ ಪ್ರಾತಿನಿಧ್ಯತೆ ಅರ್ಥ ಆಯ್ತು ಅಂತೇಳಿ ಭಾವಿಸಿದೆ ನಾನು. ಇನ್ನೆಷ್ಟು ಬರ್ತಕ್ಕಂಥದ್ದು, ಈಗ ಕೇಂದ್ರಾಡಳಿತ ಪ್ರದೇಶದಿಂದ ಎಷ್ಟು ಜನ ಹೋಗ್ತಾರೆ ಲೋಕಸಭೆಗೆ? ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು ಜನ ಹೋಗ್ತಾರೆ ಅಂತ ಹೇಳಿದ್ರೆ ಲೋಕಸಭೆಗೆ, ಇಲ್ಲಿ ನೋಡ್ರಿ, ಕೇಂದ್ರಾಡಳಿತ ಪ್ರದೇಶಗಳಿಂದ 13 ಜನ ಹೋಗ್ತಾರೆ. 13 ಜನ ಸದಸ್ಯರು ಲೋಕಸಭೆಗೆ ಹೋಗ್ತಾರೆ ಕೇಂದ್ರಾಡಳಿತ ಪ್ರದೇಶಗಳಿಂದ. ಅಲ್ಲಿ ದೆಹಲಿ 1ರಿಂದ 7 ಜನ ಹೋಗ್ತಾರೆ. ದೆಹಲಿ, ಭಾರತದ ರಾಜಧಾನಿ ದೆಹಲಿ, ದೆಹಲಿಯಿಂದಲೇ 7 ಜನ ಹೋಗ್ತಾರೆ ಲೋಕಸಭೆಗೆ. ಕೇಂದ್ರಾಡಳಿತ ಪ್ರದೇಶಗಳಿಂದ ಟೋಟಲ್ ಹೋಗ್ತಕ್ಕಂಥ ಸದಸ್ಯರ ಸಂಖ್ಯೆ 13 ಜನ. ಆದ್ರೆ ದೆಹಲಿ 1ರಿಂದ 2 ಜನ ಹೋಗ್ತಾರೆ, 7 ಜನ ಹೋಗ್ತಾರೆ. ಇತರೆ ಬೇರೆ ರೀತಿ ಕೇಂದ್ರಾಡಳಿತ ಪ್ರದೇಶಗಳಿಂದ 6 ಜನ ಸದಸ್ಯರು ಅದಾರ. 6 ಜನ ಸದಸ್ಯರು ಇತರೆ ಕೇಂದ್ರಾಡಳಿತ ಪ್ರದೇಶಗಳಿಂದ 6 ಜನ ಸದಸ್ಯರು ಅದಾರ. ಓಕೆ, ಇತರೆ ಕೇಂದ್ರಾಡಳಿತ ಅಂತ ಹೇಳಿದ್ರೆ ಈಗ ನೋಡ್ರಿ, ಅಂಡಮಾನ್ ನಿಕೋಬಾರ, ಲಕ್ಷದ್ವೀಪ, ಈ ರೀತಿ ದೀವ್ ದಮನ್, ಇವು ಕೂಡ ಕೇಂದ್ರಾಡಳಿತ ಪ್ರದೇಶಗಳು. ಅಲ್ಲಿಂದಲೇ ಏನಾಗುತ್ತೆ ಅಂತ ಹೇಳಿದ್ರೆ 6 ಜನ ಸದಸ್ಯರು ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಲೋಕಸಭೆಗೆ ಪ್ರತಿನಿಧಿಸ್ತಾರೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾಮಕರಣಗೊಂಡ ಸದಸ್ಯರು ನಾಮಿನೇಟೆಡ್ ಮಾಡ್ತಾರೆ ರಾಷ್ಟ್ರಪತಿಗಳು ನಾಮಿನೇಟೆಡ್ ಮಾಡ್ತಾರೆ. ಯಾವ ರೀತಿಯಾಗಿ ನಾಮಿನೇಟೆಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ರಾಷ್ಟ್ರಪತಿಗಳು ಲೋಕಸಭೆಗೆ ನಾಮಕರಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಕಾನ್ಸ್ಟಿಟ್ಯೂಷನ್ ನ 331ನೇ ವಿಧಿ ಪ್ರಕಾರ ಏನಂತ ಹೇಳಿದ್ರೆ, ರಾಷ್ಟ್ರಪತಿಗಳು ಇಬ್ಬರು ಆಂಗ್ಲೋ ಇಂಡಿಯನ್ ಅನ್ನ ಏನ್ ಮಾಡ್ತಾರೆ? ನಾಮಕರಣ ಮಾಡ್ತಾರೆ. ನಾಮಕರಣ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ 331ನೇ ವಿಧಿ ಪ್ರಕಾರ ಇಬ್ಬರನ್ನ ಏನ್ ಮಾಡ್ತಾರೆ? ರಾಷ್ಟ್ರಪತಿಗಳು ನಾಮಿನೇಟೆಡ್ ಮಾಡ್ತಾರೆ, ನಾಮಕರಣ ಮಾಡ್ತಾರೆ. ಹಾಗಾದ್ರೆ ಇದು ಈಗಾಗಲೇ ನಾವು ಮಾತಾಡಿದೆ, ಪ್ರೆಸೆಂಟ್ ಅದು ಇಲ್ಲ. 2020ರಲ್ಲಿ ಕಾನ್ಸ್ಟಿಟ್ಯೂಷನ್ 104ನೇ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಅದನ್ನು ತೆಗೆದುಹಾಕಲಾಗಿದೆ. ಆದ್ರೆ ನೀವೇನ್ ತಿಳ್ಕೊಳ್ಬೇಕು? ಇಲ್ಲಿ ವಿಧಿ ತಿಳ್ಕೊಳ್ಬೇಕು, 331ನೇ ವಿಧಿ ತಿಳ್ಕೊಳ್ಬೇಕು. ಈ ವಿಧಿ ಇಂಪಾರ್ಟೆಂಟ್ ಆಗ್ತದೆ. 331 ವಿಧಿ, ಆಮೇಲೆ ರದ್ದು ಮಾಡಿದ್ದು ಯಾವುದು? 104ನೇ ಅಮೆಂಡ್ಮೆಂಟ್ 2020ರಲ್ಲಿ. ಈ ಅಂಶ ಮುಂದೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದು. ಇದು ಇಂಪಾರ್ಟೆಂಟ್ ಆಗ್ತದ. ಹಾಗಾದ್ರೆ ಮುಂದೆ ಹೋಗ್ತಾ ಇದ್ದೇನೆ ನಾನು ಈಗ ಏನ್ ಮಾಡ್ತಾ ಇದ್ದೇನೆ ನಾನು, ಲೋಕಸಭೆ ಮತ್ತು ರಾಜ್ಯಸಭೆ ಎರಡರ ಒಂದು ರಚನೆ ಬಗ್ಗೆ ಅರ್ಥ ಮಾಡ್ಕೊಳ್ತಾ, ಅರ್ಹತೆ ಬಗ್ಗೆ, ಆಮೇಲೆ ಅವುಗಳ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅಂದ್ರೆ ಏನಾಗುತ್ತೆ, ಕಂಪೇರ್ ಮಾಡ್ಬೇಕು ನಾವು. ಪಾರ್ಲಿಮೆಂಟ್ ಅಂತಕ್ಕಂಥದ್ದನ್ನ ಸಪರೇಟ್ ಆಗಿ ಓದೋಕ್ಕಿಂತ ಮುಂಚೆ ನಾವು ಕಂಪೇರ್ ಮಾಡ್ತಾ ಓದ್ತಾ ಹೋದ್ರೆ ನಮ್ಗೆ ಬಹುಬೇಗ ಅರ್ಥ ಆಗ್ತದೆ. ಈಗ ಲೋಕಸಭೆ ರಚನೆ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಜ್ಯಸಭೆ ರಚನೆ. ರಾಜ್ಯಸಭೆ ರಚನೆ ಬಗ್ಗೆ ನಮಗೆ ಸಂವಿಧಾನದ 80ನೇ ವಿಧಿ ಹೇಳ್ತದ. ಭಾರತದ ಸಂವಿಧಾನದ 80ನೇ ವಿಧಿ ಏನ್ ಹೇಳುತ್ತಂದ್ರೆ ರಾಜ್ಯಸಭೆಯ ರಚನೆ ಬಗ್ಗೆ ಹೇಳ್ತದ ನಮಗೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ರಾಜ್ಯಸಭೆಯನ್ನ ನಾವು ಈಗಾಗಲೇ ಹಿರಿಯರ ಸದನ ಅಂತ ಕರಿತೀವಿ, ಮೇಲ್ಮನೆ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಕೂಡ ಜನಸಂಖ್ಯೆ ಪ್ರಾತಿನಿಧ್ಯದ ಆಧಾರದ ಮೇಲೆ ಚುನಾವಣೆ ಮಾಡಲಾಗ್ತದೆ. ಜನಸಂಖ್ಯೆ ಒಂದು ಪ್ರಾತಿನಿಧ್ಯದ ಆಧಾರದ ಮೇಲೆ ಏನ್ ಮಾಡಲಾಗ್ತದೆ, ನಾವು ರಾಜ್ಯಸಭೆಯ ಸದಸ್ಯರನ್ನ ಚುನಾಯಿಸ್ತೇವೆ, ಎಲೆಕ್ಟೆಡ್ ಮಾಡ್ತೇವೆ.
ಹಾಗಾದ್ರೆ ಇಲ್ಲಿ ಮೂಲವಾಗಿ ರಾಜ್ಯಸಭೆ ಸದಸ್ಯರನ್ನ ಚುನಾವಣೆ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ MLA ಗಳ ಪಾತ್ರ ತುಂಬಾ ಇರ್ತದೆ. MLA ಗಳ ಪಾತ್ರ ತುಂಬಾ ಇರ್ತದ. ಅದ್ರ ಬಗ್ಗೆನೂ ಹೇಳ್ತೀನಿ. ಇಲ್ಲಿ ರಾಜ್ಯಸಭೆಯ ಸದಸ್ಯರನ್ನ 250 ಸದಸ್ಯರು ಒಳಗೊಂಡಿರ್ತಾರೆ. ರಾಜ್ಯಸಭೆ ಟೋಟಲ್ ಸದಸ್ಯರ ಸಂಖ್ಯೆ ಎಷ್ಟು? 750 ಸದಸ್ಯರು ಇರ್ತಾರೆ. ಹಾಗಾದ್ರೆ 750 ಸದಸ್ಯರಲ್ಲಿ 738 ಸದಸ್ಯರು ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾವಣೆ ಆಗ್ತಾರೆ. ಟೋಟಲ್ ಸ್ಟ್ರೆಂತ್ ಎಷ್ಟು? 250. 750 ಸದಸ್ಯರು ರಾಜ್ಯಸಭೆಗೆ ಚುನಾವಣೆ ಆಗ್ತಕ್ಕಂಥದ್ದು. ಅಂದ್ರೆ ರಾಜ್ಯಸಭೆಗೆ ಒಳಗೊಂಡಿರ್ತಕ್ಕಂಥ ಸದಸ್ಯರ ಸಂಖ್ಯೆ 250. ಅದರಲ್ಲಿ 250ರಲ್ಲಿ 238 ಜನ ಏನದಾರಲ್ಲ ಅವ್ರು ರಾಜ್ಯಗಳಿಂದ ಮತ್ತೆ ಯೂನಿಯನ್ ಟೆರಿಟರಿಯಿಂದ ಕೇಂದ್ರಾಡಳಿತ ಪ್ರದೇಶಗಳಿಂದ ಎಲೆಕ್ಟೆಡ್ ಆಗ್ತಾರೆ. ಮಿಕ್ಕುಳಿದಿರ್ತಕ್ಕಂಥ 12 ಸದಸ್ಯರನ್ನ ಮಾನ್ಯ ರಾಷ್ಟ್ರಪತಿಗಳು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ, ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ ಈ 4 ಮಾನದಂಡಗಳ ಆಧಾರದ ಮೇಲೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಆಗ್ತದೆ. ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಸಚಿನ್ ತೆಂಡೂಲ್ಕರ್ ಕ್ರೀಡೆಗೆ ಸಂಬಂಧಪಟ್ಟಿರ್ತಾರ, ಸೊ ಅವ್ರನ್ನ ಯಾಕೆ ರಾಷ್ಟ್ರಪತಿಗಳು ನೇಮಕ ಮಾಡಿದ್ರು ಅಂತ ಹೇಳಿದ್ರೆ ಕ್ರೀಡೆ ಅಂತಕ್ಕಂಥದ್ದನ್ನ ನಾವೆಲ್ಲಿ ಸೇರಿಸಲಾಗಿದೆ ಅಂತ ಹೇಳಿದ್ರೆ ಕಲೆಯಲ್ಲಿ ಸೇರಿಸ್ತೇವೆ. ಕಲೆಯಲ್ಲಿ ಕ್ರೀಡೆಯನ್ನು ಸೇರಿಸ್ತೇವೆ. ಈ ಕಲೆ ಆಧಾರದ ಮೇಲೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಸಚಿನ್ ತೆಂಡೂಲ್ಕರ್ ಅವರನ್ನ ನೇಮಕ ಮಾಡಿದ್ವಿ. ಹಾಗಾದ್ರೆ ಈ ಅಂಶ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡೆ ನಾನು. 250 ಸದಸ್ಯರು ಇರ್ತಾರೆ. 250 ಸದಸ್ಯರಲ್ಲಿ 230 ಸದಸ್ಯರು ಕೇಂದ್ರಾಡಳಿತ ಮತ್ತು ರಾಜ್ಯಗಳಿಂದ ಪ್ರತಿನಿಧಿಸಿದ್ರೆ 12 ಸದಸ್ಯರನ್ನ ಏನಂತ ಹೇಳಿದ್ರೆ ರಾಷ್ಟ್ರಪತಿಗಳು ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆಯಿಂದ ಆರಿಸ್ತಾರೆ. ಮುಂದೆ ಹೋಗ್ತಾ ಇದ್ದೇನೆ ನಾನು ಇವಾಗ. ಪ್ರೆಸೆಂಟ್ ಎಷ್ಟು ಜನ ಅದಾರ ಅಂತ ಹೇಳಿದ್ರೆ ಅದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪ್ರೆಸೆಂಟ್ 245 ಸದಸ್ಯರು ಅದಾರ ರಾಜ್ಯಸಭೆಗಳು. 245 ಜನ ಅದಾರ. ಹಾಗಾದ್ರೆ 245 ಜನರಲ್ಲಿ 229 ಜನ ಏನಂತ ಹೇಳಿದ್ರೆ ರಾಜ್ಯಗಳಿಂದ ಪ್ರತಿನಿಧಿಸ್ತಾರೆ. 229 ಜನ. ಈ ಹಿಂದ್ಗಡೆ ಹೇಳಿದ್ ನಾನು ಕಾನ್ಸ್ಟಿಟ್ಯೂಷನ್ ರಚನೆ ಆದಾಗ ಯಾವ ರೀತಿ ಸಿಸ್ಟಮ್ ಇತ್ತು, ಈಗ ಯಾವ ರೀತಿ ಅದ ಅದ್ರ ಬಗ್ಗೆ ಮಾತಾಡಕತ್ತೆ. ಈಗ ಇರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು? 245 ಜನ ಸದಸ್ಯರು ಇರ್ತಾರೆ, ಮೆಂಬರ್ಸ್ ಇರ್ತಾರೆ ರಾಜ್ಯಸಭೆ ಕಡೆ. ಅದರಲ್ಲಿ 229 ಸದಸ್ಯರು ಬೇರೆ ಬೇರೆ ರಾಜ್ಯಗಳಿಂದ ಪ್ರತಿನಿಧಿಸ್ತಾರೆ. 4 ಜನ ಸದಸ್ಯರು ಏನದಾರಲ್ಲ ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿನಿಧಿಸ್ತಾರೆ. 12 ಜನರನ್ನ ಇಲ್ಲಿ ಏನ್ ಮಾಡ್ತಾರೆ? ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಯಾವುದರ ಆಧಾರದ ಮೇಲೆ? ಕಲೆ, ಸಾಹಿತ್ಯ, ಸಮಾಜ ಸೇವೆ ಈ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆಗಳ ಆಧಾರದ ಮೇಲೆ ರಾಷ್ಟ್ರಪತಿಗಳು 12 ಜನರನ್ನ ನಾಮಕರಣ ಮಾಡ್ತಾರೆ. ಹಾಗಾದ್ರೆ ಮುಂದಿನ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೇನೆ ನಾನು. ಇಲ್ಲಿ ಮುಖ್ಯವಾಗಿ ನೋಡ್ರಿ, ರಾಜ್ಯಸಭೆಯ ಸದಸ್ಯರನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡಲಾಗ್ತದ, ಈ ಕೆಳಗಿನ ಮಾನದಂಡಗಳು ಏನದಾವ ಅಂತ ಹೇಳಿದ್ರೆ ರಾಜ್ಯಸಭೆಯ ಸದಸ್ಯರನ್ನ ಆಯ್ಕೆ ಮಾಡ್ತಕ್ಕಂಥ ಮಾನದಂಡಗಳು ಏನಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ ಅಂತ ಕರಿತೇವೆ ನಾವು. ಅಂದ್ರೆ ರಾಜ್ಯಗಳ ಪ್ರಾತಿನಿಧ್ಯ ಅಂತ ಹೇಳಿದ್ರೆ ರಾಜ್ಯಗಳ ಪ್ರತಿನಿಧಿಗಳು ಅಂತ ಹೇಳಿದ್ರೆ ಯಾವ ತರ? ಇಲ್ಲಿ ನೋಡ್ರಿ, ಆಯಾ ರಾಜ್ಯಗಳ ಚುನಾಯಿತ ರಾಜ್ಯ ವಿಧಾನಸಭೆ ಸದಸ್ಯರುಗಳಿಂದ ಆಯ್ಕೆ ಮಾಡಲಾಗ್ತದ. ನಾನು ಈಗಾಗಲೇ ಹೇಳಿದೆ, ರಾಜ್ಯಸಭೆಯ ಸದಸ್ಯರನ್ನ ಆಯ್ಕೆ ಮಾಡೋದು ಹೆಂಗಂತ ಹೇಳಿದ್ರೆ ಇಲ್ಲಿ ಜನರು ನೇರವಾಗಿ ಹೋಗಿ ಮತಗಟ್ಟೆಗೆ ಹೋಗಿ ಆಯ್ಕೆ ಮಾಡೋದಿಲ್ಲ, ಜನರ ಪಾರ್ಟಿಸಿಪೇಷನ್ ಇರುವುದಿಲ್ಲ. ರಾಜ್ಯಸಭೆ ಸದಸ್ಯರನ್ನ ಆಯ್ಕೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಜನರಿಂದ ಆಯ್ಕೆಗೊಂಡಿರ್ತಕ್ಕಂತಹ MLAಗಳು ಏನದಾರಲ್ಲ, ಫಾರ್ ಎಕ್ಸಾಂಪಲ್ ಕರ್ನಾಟಕದಿಂದ ನಾವೇನ್ ಮಾಡ್ತೇವೆ? ಕರ್ನಾಟಕದಿಂದ MLAಗಳನ್ನ ಆರಿಸ್ತೀವಿ. ಈ MLAಗಳು ಏನ್ ಮಾಡ್ತಾರೆ? ರಾಜ್ಯಸಭೆ ಮೆಂಬರ್ಸ್ ಅನ್ನ ಎಲೆಕ್ಟ್ ಮಾಡ್ತಾರೆ. MLAಗಳು ರಾಜ್ಯಗಳಿಂದ ಚುನಾಯಿತಗೊಂಡಿರ್ತಕ್ಕಂಥ MLAಗಳು ಏನ್ ಮಾಡ್ತಾರೆ? ರಾಜ್ಯಸಭೆಯ ಸದಸ್ಯರುಗಳನ್ನ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಈ ಎಲ್ಲಾ ಕೂಡ ಜನಸಂಖ್ಯೆ ಪ್ರಾತಿನಿಧ್ಯ ಆಧಾರದ ಮೇಲೆ ಎಲೆಕ್ಷನ್ಸ್ ಗಳನ್ನ ಮಾಡಲಾಗ್ತದೆ. ಜನಸಂಖ್ಯೆಯ ಪ್ರಾತಿನಿಧ್ಯದ ಆಧಾರದ ಮೇಲೆ ಎಲೆಕ್ಷನ್ಸ್ ಗಳನ್ನ, ಚುನಾವಣೆಗಳನ್ನ ಮಾಡಲಾಗ್ತದೆ. ಇಲ್ಲಿ ಮುಖ್ಯವಾಗಿ ಈಗಾಗಲೇ ನಾನು ಮಾತಾಡಿದೆ, ಉತ್ತರ ಪ್ರದೇಶ ರಾಜ್ಯ ಏನದಲ್ಲ ಎಲ್ಲದರಲ್ಲೂ ಕೂಡ ಹೈಯೆಸ್ಟ್ ಅದ. ಅಲ್ಲಿ ಏನಾಗದ, ಲೋಕಸಭೆ ಸೀಟ್ ಕೂಡ ಜಾಸ್ತಿ ಪಡ್ಕೊಂಡದ. ಇಲ್ಲಿ ರಾಜ್ಯಸಭೆ ವಿಚಾರಕ್ಕೆ ಬಂದ್ರೆ ಇಲ್ಲಿಯೂ ಕೂಡ 31 ಜನ ಆಯ್ಕೆ ಆಗ್ತಾರೆ. ಉತ್ತರ ಪ್ರದೇಶದಿಂದಲೇ 31 ಜನ, 31 ಜನ ಆಯ್ಕೆ ಆಗ್ತಾರೆ. UP ಸ್ಟೇಟ್ ಇಂದಲೇ.
ಅದೇ ರೀತಿಯಾಗಿ ಅತಿ ಕಡಿಮೆ ಅಂತ ಹೇಳಿದ್ರೆ ತ್ರಿಪುರ ಮತ್ತು ಸಿಕ್ಕಿಂ. ತ್ರಿಪುರ ಮತ್ತು ಸಿಕ್ಕಿಂನಿಂದ ಕೇವಲ ಒಬ್ಬೊಬ್ಬ ಸದಸ್ಯರು ಏನಂತ ಹೇಳಿದ್ರೆ ಆಯ್ಕೆ ಆಗ್ತಾರೆ. ಒಬ್ಬೊಬ್ಬ ಸದಸ್ಯರು ಆಯ್ಕೆ ಆಗ್ತಾರೆ ಎಲ್ಲಿ? ರಾಜ್ಯಸಭೆಗೆ. ಇದು ಕೂಡ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ನಾನು. ನೆಕ್ಸ್ಟ್ ಹೇಳ್ತಿದ್ದೇನೆ. ಈಗ ನೋಡ್ರಿ, ಕೇಂದ್ರಾಡಳಿತ ಪ್ರದೇಶ. ಇಲ್ಲಿ ಕೇವಲ ಏನ್ ಮಾಡಿದೆ, ಸ್ಟೇಟ್ಸ್ ಬಗ್ಗೆ ಮಾತಾಡಿದೆ ನಾನು. ಸ್ಟೇಟ್ಸ್ ಬಗ್ಗೆ ಮಾತಾಡಿದೆ, ಕರ್ನಾಟಕದ ಎಕ್ಸಾಂಪಲ್ ಕೊಟ್ಟೆ. ಹಾಗಾದ್ರೆ ಇಲ್ಲಿ ರಾಜ್ಯಸಭೆ ಸದಸ್ಯರನ್ನ ಆಯ್ಕೆ ಮಾಡುವಲ್ಲಿ ಇಲ್ಲಿ ರಾಜ್ಯಗಳ ವಿಧಾನಸಭೆಯಲ್ಲಿರ್ತಕ್ಕಂಥ MLAಗಳ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಆಗ್ತದೆ. ಯೂನಿಯನ್ ಟೆರಿಟರಿಯಲ್ಲಿ ಇರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂತಹ, ಅಂದ್ರೆ ಯಾವ ಕೇಂದ್ರಾಡಳಿತ ಪ್ರದೇಶ ವಿಧಾನಸಭೆಯನ್ನು ಹೊಂದಿದೆಯೋ ಅಲ್ಲಿಂದಲೂ ಸಹಿತ ರಾಜ್ಯಸಭೆ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತದೆ. ಹಾಗಾದ್ರೆ ಮುಖ್ಯವಾಗಿ ದೆಹಲಿ ಮತ್ತು ಪಾಂಡಿಚೇರಿ ಇವೆರಡು ಏನಂತ ಹೇಳಿದ್ರೆ ರಾಜ್ಯ ವಿಧಾನಸಭೆಯನ್ನು ಒಳಗೊಂಡಿವೆ. ದೆಹಲಿ ಮತ್ತು ಪಾಂಡಿಚೇರಿ ಅಲ್ಲಿಂದಲೂ ಸಹಿತ ಏನಂತ ಹೇಳಿದ್ರೆ ಪಾಂಡಿಚೇರಿಯಿಂದ ಒಬ್ಬರು ರಾಜ್ಯಸಭೆ ಸದಸ್ಯರು ಆಯ್ಕೆ ಆಗ್ತಾರೆ. ಪಾಂಡಿಚೇರಿಯಿಂದ. ದೆಹಲಿಯಿಂದ ಒಬ್ರು ರಾಜ್ಯಸಭೆ ಸದಸ್ಯರು ಆಯ್ಕೆ ಆಗ್ತಾರೆ. ಪಾಂಡಿಚೇರಿಯಿಂದ ಒಬ್ರು, ದೆಹಲಿಯಿಂದ ಒಬ್ರು ಆಯ್ಕೆ ಆಗ್ತಾರೆ ರಾಜ್ಯಸಭೆ ಸದಸ್ಯರು. ಯಾಕೆ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿದ್ರೆ ದೆಹಲಿ ಮತ್ತು ಪಾಂಡಿಚೇರಿಯಲ್ಲಿ ವಿಧಾನಸಭೆಗಳದಾವ. ಆ ಉದ್ದೇಶಕ್ಕೋಸ್ಕರ ಅಲ್ಲಿಂದಲೂ ಸಹಿತ ರಾಜ್ಯಸಭೆ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತದೆ, ನೆನಪಿಟ್ಕೊಡ್ರಿ. ಹಾಗಾದ್ರೆ ನಾಮಿನೇಟೆಡ್ ನಾಮಕರಣ ಮಾಡತಕ್ಕಂಥ ವ್ಯವಸ್ಥೆ. ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, 12 ಜನರ ಸದಸ್ಯರನ್ನ ನಾಮಕರಣ ಮಾಡ್ತಾರೆ. ರಾಷ್ಟ್ರಪತಿಗಳು 12 ಜನ ಸದಸ್ಯರನ್ನ ನಾಮಕರಣ ಮಾಡ್ತಾರೆ. ಓಕೆ, ಈಗಾಗಲೇ ಮಾತಾಡಿದ್ದೇನೆ ಅದ್ರ ಬಗ್ಗೆ. ಅದೇ ರೀತಿಯಾಗಿ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ 12 ಜನ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತದೆ. ಕರ್ನಾಟಕದಿಂದ ಎಷ್ಟು ಜನ? 12 ಜನ ಸದಸ್ಯರು ಆಯ್ಕೆ ಆಗ್ತಾರೆ. ಲೋಕಸಭೆಗೆ 28 ಜನ, ರಾಜ್ಯಸಭೆಗೆ 12 ಜನ ಕರ್ನಾಟಕದಿಂದ ಆಯ್ಕೆ ಆಗ್ತಾರೆ. ಕರ್ನಾಟಕದಿಂದ ಅವರನ್ನು ಆಯ್ಕೆ ಮಾಡಲಾಗ್ತದೆ. ಇದು ಕೂಡ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಇವಾಗ ಮುಂದಿನ ಕಾನ್ಸೆಪ್ಟ್ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಈಗಾಗಲೇ ನಾವು ಲೋಕಸಭೆ ಬಗ್ಗೆ, ರಾಜ್ಯಸಭೆ ಬಗ್ಗೆ, ಅವುಗಳ ರಚನೆ ಬಗ್ಗೆ ತಿಳ್ಕೊಂಡ್ವಿ. ಏನ್ ಅರ್ಥ ಮಾಡ್ಕೊಂಡ್ವಿ? ಲೋಕಸಭೆ ಒಳಗಡೆ ಎಷ್ಟು ಜನ ಇರ್ತಾರೆ, ರಾಜ್ಯಸಭೆ ಒಳಗಡೆ ಎಷ್ಟು ಜನ ಇರ್ತಾರೆ, ಅವರ ಒಂದು ಆಯ್ಕೆ ಮಾಡ್ತಕ್ಕಂಥ ಸಿಸ್ಟಮ್ ಯಾವ ರೀತಿ ಇದೆ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ವಿ. ಇವಾಗ ಇಲ್ಲಿ ಸಂಸತ್ ಸದಸ್ಯತ್ವಕ್ಕೆ ಅರ್ಹತೆಗಳೇನು, ಲೋಕಸಭೆ ಸದಸ್ಯತ್ವ ಪಡ್ಕೊಳ್ಬೇಕಾದ್ರೆ ಅರ್ಹತೆ ಏನು, ರಾಜ್ಯಸಭೆಯ ಸದಸ್ಯತ್ವವನ್ನು ಪಡ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಅವರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನೆಲ್ಲ ಅರ್ಹತೆಗಳನ್ನ ನೀಡಲಾಗಿದೆ. ಅದರಲ್ಲಿ ನಂಬರ್ 1 ಏನಂತ ಹೇಳಿದ್ರೆ ಆಬ್ವಿಯಸ್ಲಿ ಏನಂತ ಹೇಳಿದ್ರೆ ಅವರು ಭಾರತದ ಪ್ರಜೆ ಆಗಿರಲೇಬೇಕು. ವಿದೇಶಿಯರಿಗೆ ಇದು ಅಪ್ಲೈ ಆಗುದಿಲ್ಲ. ವಿದೇಶಿಯರು ಬಂದು ಇಲ್ಲಿ ನಿಂತ್ಕೋತೇನೆ ಲೋಕಸಭೆಗೆ ರಾಜ್ಯಸಭೆಗೆ ಅಂತ ಹೇಳಿದ್ರೆ ಆಗುದಿಲ್ಲ. ಅವ್ರು ಮುಖ್ಯವಾಗಿ ಏನಂತ ಹೇಳಿದ್ರೆ ರಾಜ್ಯಸಭೆಯ ಏನಂತ ಹೇಳಿದ್ರೆ ಭಾರತದ ಪ್ರಜೆ ಆಗಿರ್ಬೇಕು. ಭಾರತದ ಪ್ರಜೆ ಆದ್ರೆ ರಾಜ್ಯಸಭೆಗೂ ಕನ್ಸಿಡರ್ ಮಾಡ್ಬೋದು, ಲೋಕಸಭೆಗೂ ಕನ್ಸಿಡರ್ ಮಾಡ್ಬೋದು ಅವರು. ಅದೇ ರೀತಿಯಾಗಿ ಲೋಕಸಭೆಗೆ ನಿಂತ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಯ ವಯಸ್ಸು ಎಷ್ಟಾಗಿರ್ಬೇಕು? 25 ವರ್ಷ ಮುಗಿಸಿರ್ಬೇಕು. 25 ವರ್ಷ ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ ಅವನು ಲೋಕಸಭೆಗೆ ನಿಂತ್ಕೊಳ್ಬಹುದು. ರಾಜ್ಯಸಭೆಗೆ ಸಂಬಂಧಪಟ್ಟರೆ 30 ವರ್ಷಗಳು ಕಂಪ್ಲೀಟ್ ಆಗಿರ್ಬೇಕು. ಲೋಕಸಭೆಗೆ 25 ವರ್ಷ, ರಾಜ್ಯಸಭೆಗೆ 30 ವರ್ಷ. ನೆಕ್ಸ್ಟ್ ಹೇಳೋದಾದ್ರೆ ಚುನಾವಣಾ ಆಯೋಗ ನೇಮಕ ಮಾಡಿರ್ತಕ್ಕಂತಹ ಅಧಿಕಾರಿಯ ಮುಂದೆ, ಅಂದ್ರೆ ನಮ್ಮಲ್ಲಿ ಎಲೆಕ್ಷನ್ಸ್ ಕಮಿಷನ್ ಏನ್ ಮಾಡ್ತದ, ಒಬ್ಬ ಆಫೀಸರ್ಸ್ ಅನ್ನ ನೇಮಕ ಮಾಡ್ತದ. ಆ ಆಫೀಸರ್ಸ್ ಮುಂದ್ಗಡೆ ಸಂವಿಧಾನದ 3ನೇ ಶೆಡ್ಯೂಲ್ ಏನದಲ್ಲ, ಆ 3ನೇ ಶೆಡ್ಯೂಲ್ ನಲ್ಲಿ ಹೇಳಿರ್ತಕ್ಕಂಥದ್ದು ಭಾರತದ ಒಂದು ಪರಮಾಧಿಕಾರಕ್ಕೆ, ಭಾರತದ ಒಂದು ಪರಮಾಧಿಕಾರ ಸಂವಿಧಾನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ನಾನು ಎಲೆಕ್ಷನ್ಸ್ಗೆ ನಿಂತ್ಕೊಳ್ತೇನೆ ಅಂತೇಳಿ ಆತ ದೃಢೀಕರಣ ಮಾಡಿರ್ಬೇಕು. ಕಾನ್ಸ್ಟಿಟ್ಯೂಷನ್ 3ನೇ ಶೆಡ್ಯೂಲ್ ನಲ್ಲಿ ಹೇಳಲಾಗ್ತದ ಅದನ್ನು. ಯಾಕಂದ್ರೆ ಚುನಾವಣಾ ಆಯೋಗದ ಆಧಾರದ ಮೇಲೆ ಏನು ಎಲ್ಲಾ ಕಾರ್ಯಗಳು ನಡೀತಾ ಇರ್ತವೆ, ಎಲೆಕ್ಷನ್ ಪ್ರೊಸೀಜರ್ ನಡೀತಾ ಇರ್ತವೆ. ಹೀಗಾಗಿ ಚುನಾವಣಾ ಆಯೋಗ ಆಫೀಸರ್ಸ್ ಅನ್ನ ನೇಮಕ ಮಾಡ್ತದ. ಆಫೀಸರ್ಸ್ ನೇಮಕ ಮಾಡಿದಾಗ ಲೋಕಸಭೆ, ರಾಜ್ಯಸಭೆ ಅವ್ರು ನಿಂತ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ 3ನೇ ಶೆಡ್ಯೂಲ್ ನಲ್ಲಿ ಏನ್ ಹೇಳಲಾಗಿದೆ, ಅಲ್ಲಿ ಭಾರತದ ಪರಮಾಧಿಕಾರಕ್ಕೆ ಅಥವಾ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರದ ಹಾಗೆ ಸಂವಿಧಾನಕ್ಕೆ ನಿಷ್ಠೆ ತರುವ ಹಾಗೆ ನಾನು ಕಾರ್ಯವನ್ನು ನಿರ್ವಹಿಸ್ತೇನೆ ಅಂತೇಳಿ ಆತ ಬರೆದು ಕೊಡ್ಬೇಕಾಗ್ತದ. ಇಲ್ಲಿ ಇಂಪಾರ್ಟೆಂಟ್ ಆಗ್ತದ ಮೇನ್ಸ್ ಟಾಪಿಕ್ ನೋಡ್ರಿ. ಇದೊಂಚೂರು ಮೇನ್ಸ್ ಟಾಪಿಕ್ ಇದೆ. ಇಲ್ಲಿ ಏನಾಗುತ್ತೆ, 1951ರಲ್ಲಿ
ಜನತಾ ಪ್ರಾತಿನಿಧ್ಯ ಕಾಯ್ದೆ ಅಂತೇಳಿ ಬರ್ತದೆ ನಮ್ಮಲ್ಲಿ. ಅದನ್ನ ನಾವು ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂತೇಳಿ ಕರಿತೀವಿ. ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಂತೇಳಿ ಕರಿತೀವಿ. ಇದರಲ್ಲಿ ಏನ್ ಹೇಳಲಾಗಿದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನದಾವಲ್ಲ ಆ ಜನಾಂಗ ಸಂಬಂಧಪಟ್ಟಂತೆ ರಿಸರ್ವೇಶನ್ ಅನ್ನ ನೀಡ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಲಾರ್ಡ್ ಮಿಂಟೋ ಏನ್ ಮಾಡಿದ ಅಂತ ಹೇಳಿದ್ರೆ, ನಾನು ನಿಮ್ಗೆ ಕಾಯ್ದೆಗಳನ್ನು ಹೇಳುವಂತ ಸಂದರ್ಭದಲ್ಲಿ ಕಮ್ಯುನಲ್ ಮಾಡಿದ, ಅಂದ್ರೆ ಕಮ್ಯುನಲ್ ರಿಸರ್ವೇಶನ್ ಅನ್ನ ಕೊಟ್ಟ, ಕೋಮುವಾದ ರಿಸರ್ವೇಶನ್ ಅನ್ನ ಕೊಟ್ಟ. ಆ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಏನ್ ಮಾಡ್ಲಾಯ್ತು ಅಂತ ಹೇಳಿದ್ರೆ, ಸಮಾಜದಲ್ಲಿ ಸಾಮಾಜಿಕವಾಗಿ ತುಳಿತಕ್ಕೊಳಗಾಗಿರ್ತಕ್ಕಂಥ ವರ್ಗಗಳೇನಿದ್ವು ಅಲ್ಲ ನಮ್ಮಲ್ಲಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಆ ವರ್ಗಗಳಿಗೆ ಏನ್ ಮಾಡೋದು ಅಂತ ಹೇಳಿದ್ರೆ ಎಲೆಕ್ಷನ್ಸ್ ನಲ್ಲಿ ಮೀಸಲಾತಿಗಳನ್ನು ಕೊಡ್ತಕ್ಕಂಥದ್ದು, ಆ ವರ್ಗಗಳಿಗೆ ಸೀಟನ್ನು ಮೀಸಲಾಗಿ ಇಡ್ತಕ್ಕಂಥದ್ದು. ಆದ್ರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲ ಇರ್ತಕ್ಕಂಥ ಸೀಟ್ ನಲ್ಲಿ ಕೂಡ ಸ್ಪರ್ಧೆ ಮಾಡಬಹುದು, ಜನರಲ್ ಸೀಟ್ ನಲ್ಲಿ ಕೂಡ ಸ್ಪರ್ಧೆ ಮಾಡಬಹುದು, ಸಾಮಾನ್ಯ ಕ್ಷೇತ್ರಗಳಲ್ಲಿ ಕೂಡ ಸ್ಪರ್ಧೆ ಮಾಡಬಹುದು. ಅದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಎರಡನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಆ ಜನಾಂಗದವರು. ಇಲ್ಲಿ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಒಂದನೇ ಅಂಶ ಕಂಪ್ಲೀಟ್ ಆಯ್ತು. ಎರಡನೇದು, ಲೋಕಸಭೆಗೆ ಏನಾದ್ರೂ ಸ್ಪರ್ಧಿಸಬೇಕಾಗಿತ್ತು ಅಂತ ಹೇಳಿದ್ರೆ ಭಾರತದ ಸಂಸತ್ತಿನ ಕ್ಷೇತ್ರದ ಮತದಾರರಾಗಿ ನೋಂದಣಿ ಮಾಡಿರ್ಬೇಕು. ಇಲ್ಲಿ ನೋಡ್ರಿ, ಲೋಕಸಭೆಗೆ ಸ್ಪರ್ಧನೆ ಆ ವ್ಯಕ್ತಿ ಏನಂತ ಹೇಳಿದ್ರೆ ಲೋಕಸಭೆಗೆ ಸ್ಪರ್ಧಿಸಬೇಕಾಗಿತ್ತು ಅಂತ ಹೇಳಿದ್ರೆ, ಎಲೆಕ್ಷನ್ಸ್ಗೆ ನಿಂತ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಸಂಸತ್ತಿನ ಆ ಕ್ಷೇತ್ರದ ಅಂದ್ರೆ ಭಾರತದ ಸಂಸತ್ತಿನ ಕ್ಷೇತ್ರದ ಏನಂತ ಹೇಳಿದ್ರೆ ಮತದಾರನಾಗಿ ನೋಂದಣಿ ಆಗಿರ್ಬೇಕು. ಅವನು ಕೂಡ ವೋಟ್ ಆಗ್ತಕ್ಕಂಥ ಪೌರನ ಪಡೆದಿರಬೇಕು, ಅಂತವ್ರು ಮಾತ್ರ ನಿಂತ್ಕೊಳ್ಬಹುದು. ಇನ್ನು ರಾಜ್ಯಸಭೆಗೆ ಏನಾದ್ರೂ ಸ್ಪರ್ಧೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಆತ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಕ್ಷೇತ್ರದ ಮತದಾರನಾಗಿ ನೋಂದಣಿ ಪಡ್ಕೊಂಡಿರ್ಬೇಕು. ರಾಜ್ಯಸಭೆಗೆ ಏನಾದ್ರೂ ಆತ ಎಲೆಕ್ಷನ್ಸ್ಗೆ ನಿಂತ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಆಯಾ ರಾಜ್ಯಗಳ ಒಂದು ಮತದಾರ ಪಟ್ಟಿಯಲ್ಲಿ ಅವನ ಹೆಸರಿರಬೇಕು, ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳ ಮತದಾರ ಪಟ್ಟಿಯಲ್ಲಿ ಅವನ ಹೆಸರಿರಬೇಕು, ಮತದಾರರಾಗಿ ನೋಂದಣಿ ಆಗಿರ್ಬೇಕಾತ. ಇವು ಮೂರು ಅಂಶ ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಓಕೆ, ಹಾಗಾದ್ರೆ ಈಗ ಲೋಕಸಭೆ ಮತ್ತು ರಾಜ್ಯಸಭೆಗಳ ಒಂದು ಅಧಿಕಾರವಾದ ಬಗ್ಗೆ ಮಾತಾಡೋಣ. ಇಲ್ಲಿ ಮುಖ್ಯವಾಗಿ ನೋಡ್ರಿ, ಇಲ್ಲಿ ಅರ್ಹತೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಲೋಕಸಭೆಯ ಒಂದು ರಾಜ್ಯಸಭೆಯ ಒಂದು ಅರ್ಹತೆಗಳು ತಿಳ್ಕೊಂಡ್ವಿ ನಾವು. ಯಾವ ರೀತಿಯಾಗಿ ಲೋಕಸಭೆಗೆ ಎಲೆಕ್ಷನ್ ನಿಂತ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಅವನ ಅರ್ಹತೆಗಳೇನು, ರಾಜ್ಯಸಭೆ ಎಲೆಕ್ಷನ್ಸ್ಗೆ ನಿಂತ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಅವನ ಅರ್ಹತೆಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ, ಏಜ್ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಏನಾಗುತ್ತೆ ಅಂದ್ರೆ ನಮ್ಗೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಒಂದು ಅವಧಿ ಬಗ್ಗೆ ಮಾತಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಸಂವಿಧಾನದ 83ನೇ ವಿಧಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಅಧಿಕಾರಾವಧಿ ಬಗ್ಗೆ ಮಾತಾಡ್ತದ. ಹಾಗಾದ್ರೆ ಇಲ್ಲಿ ರಾಜ್ಯಸಭೆ ಬಗ್ಗೆ ಫಸ್ಟ್ ಮಾತಾಡ್ತೇನೆ ನಾನು, ಇಂಪಾರ್ಟೆಂಟ್ ಆಗ್ತದೆ, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಡ್ರಿ. ರಾಜ್ಯಸಭೆ ಬಗ್ಗೆ ಮಾತನಾಡೋದಾದ್ರೆ ಈ ರಾಜ್ಯಸಭೆಯನ್ನ ಇದೊಂದು ಶಾಶ್ವತ ಸದನ ರೀ. ರಾಜ್ಯಸಭೆ ಇದೊಂದು ಶಾಶ್ವತ ಸದನ. ರಾಜ್ಯಸಭೆಯನ್ನ ರಾಷ್ಟ್ರಪತಿಗಳು ಯಾವ ರೀತಿಯಾಗಿ ಲೋಕಸಭೆಯನ್ನು ವಿಸರ್ಜನೆ ಮಾಡ್ತಾರ ಹಂಗ ರಾಜ್ಯಸಭೆಯನ್ನ ವಿಸರ್ಜನೆ ಮಾಡುವಂಗಿಲ್ಲ, ರಾಜ್ಯಸಭೆಯನ್ನ ವಿಸರ್ಜಿಸುವಂತಿಲ್ಲ, ರಾಜ್ಯಸಭೆಯನ್ನ ವಿಸರ್ಜನೆ ಮಾಡುವಂಗಿಲ್ಲ. ಆದ್ರೆ ಇಲ್ಲೂ ಒಂದು ಅಂಶ ನೀವು ತಿಳ್ಕೊಳ್ಬೇಕು, ಏನಂತ ಹೇಳಿದ್ರೆ ಇವರ ಅಧಿಕಾರಾವಧಿ ಬಂದ್ಬಿಟ್ಟು 6 ವರ್ಷ ಇರ್ತದ, 6 ಇಯರ್ಸ್, 6 ವರ್ಷ ಅಧಿಕಾರಾವಧಿ ಇರ್ತದ. ಆದ್ರೆ ಇಲ್ಲಿ ಪ್ರತಿ 2 ವರ್ಷಗೊಮ್ಮೆ ಇಲ್ಲಿ 1/3 ಸದಸ್ಯರು ಏನಂತ ಹೇಳಿದ್ರೆ ನಿವೃತ್ತಿಯನ್ನು ಹೊಂತಾರೆ. 1/3 ಸದಸ್ಯರು ನಿವೃತ್ತಿಯನ್ನು ಹೊಂತಾರೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 40-45 ಜನ ನಿವೃತ್ತಿಯನ್ನು ಹೊಂತಾರೆ. ಅಷ್ಟು ಜನ ನಿವೃತ್ತಿಯನ್ನು ಹೊಂತಾರೆ, 1/3 ಜನ. ಪ್ರತಿ 2 ವರ್ಷಗಳಿಗೊಮ್ಮೆ ಅಧಿಕಾರಾವಧಿ 6 ವರ್ಷ. ಯಾವುದೇ ಕಾರಣಕ್ಕೂ ರಾಜ್ಯಸಭೆಯನ್ನು ವಿಸರ್ಜನೆ ಮಾಡುವಂಗಿಲ್ಲ. ಲೋಕಸಭೆಯನ್ನು ವಿಸರ್ಜನೆ ಯಾವ ರೀತಿ ಮಾಡ್ತಾರೆ ರಾಷ್ಟ್ರಪತಿಗಳು ಆ ರೀತಿ ವಿಸರ್ಜನೆ ಮಾಡುವಂಗಿಲ್ಲ. ಇವರ ಅಧಿಕಾರಾವಧಿ 6 ವರ್ಷ ಇರ್ತದ. 1/3 ಜನ ಪ್ರತಿ 2 ವರ್ಷಗಳಿಗೊಮ್ಮೆ ಅವರನ್ನ ಏನ್ ಮಾಡ್ಲಾಗ್ತದ ಅಂತ ಹೇಳಿದ್ರೆ ನಿವೃತ್ತಿ ಆಗ್ತಾರೆ. ಅವರು ನಿವೃತ್ತಿ ಆಗ್ತಾರೆ. ಹಾಗಾದ್ರೆ ಇದು ಇಂಪಾರ್ಟೆಂಟ್ ಆಗ್ತದೆ, ನಿಮ್ಗೆ ಪ್ರಿಲಿಮ್ಸ್ ನಲ್ಲಿ ಪ್ರಶ್ನೆ ಕೇಳುವಂತ ಚಾನ್ಸಸ್ ಅದ, ಅಂದ್ರೆ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಇದನ್ನ ಕೇಳುವಂತ ಚಾನ್ಸಸ್ ಅದ ರಾಜ್ಯಸಭೆ ಬಗ್ಗೆ, ಅಧಿಕಾರಾವಧಿ ಬಗ್ಗೆ. ಈಗ ಸಿಮಿಲರ್ಲಿ ಏನಂತ ಹೇಳಿದ್ರೆ ಲೋಕಸಭೆ ನೋಡೋಣ. ಈಗ ಲೋಕಸಭೆ ಈಜಿ ಆಗ್ತಾ ಇದೆಯಲ್ಲ, ಯಾಕಂದ್ರೆ ನಿಮಗೆ ನಾನು ಲೋಕಸಭೆ ಅಷ್ಟೇ ಹೇಳ್ಕೊಟ್ಟು ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಿ ರಾಜ್ಯಸಭೆಯನ್ನು ಹೇಳಿದ್ರೆ ನಿಮಗೆ ಏನಂತ ಹೇಳಿದ್ರೆ ಒಂಚೂರು ದ್ವಂದ್ವ ಆಗ್ತಾ ಇತ್ತು. ಆ ಉದ್ದೇಶಕ್ಕೆ ನಾನೇನ್ ಮಾಡಿದೆ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡನ್ನು ಕೂಡ ಏನಂತ ಹೇಳಿದ್ರೆ ಕಂಪೇರ್ ಮಾಡ್ತಾ, ಎರಡನ್ನು ಕ್ರಿಟಿಸಮ್ ಮಾಡ್ತಾ ಹೇಳ್ತಾ ಹೋದ್ರೆ ಎರಡೂ ಕೂಡ ಏನಾಗ್ತಾವ ನಿಮ್ಗೆ ಅರ್ಥ ಆಗ್ತಾ ಹೋಗ್ತವೆ. ಈಗ ಲೋಕಸಭೆ ಅಧಿಕಾರಾವಧಿ, ರಾಜ್ಯಸಭೆ ಅಧಿಕಾರಾವಧಿ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ.
ಈಗ ಲೋಕಸಭೆ ಅಧಿಕಾರಾವಧಿ ಏನಂತ ಹೇಳಿದ್ರೆ ರಾಜ್ಯಸಭೆ ಅಧಿಕಾರಾವಧಿ 6 ವರ್ಷ, ಲೋಕಸಭೆದು 5 ವರ್ಷ ಇರ್ತದ. ಲೋಕಸಭೆಯ ಅಧಿಕಾರಾವಧಿ 5 ವರ್ಷ ಇರ್ತದ. ಇದನ್ನ ವಿಸರ್ಜನೆ ಮಾಡ್ತಕ್ಕಂಥ ಪವರ್ ಯಾರಿಗದ ಅಂತ ಹೇಳಿದ್ರೆ ರಾಷ್ಟ್ರಪತಿಗದ. ರಾಷ್ಟ್ರಪತಿ ಏನ್ ಮಾಡ್ಬೋದು, ಇದನ್ನ ವಿಸರ್ಜನೆ ಮಾಡ್ಬೋದು. ಯಾವಾಗ ವಿಸರ್ಜನೆ ಮಾಡ್ಬೋದು? ಒಂದ್ ವೇಳೆ ಲೋಕಸಭೆ ಒಳಗಡೆ ಬಹುಮತವನ್ನ ಸಾಬೀತುಪಡಿಸುವಲ್ಲಿ ವಿಫಲತೆಯನ್ನು ಹೊಂದಿದ್ರು, ಬಹುಮತವನ್ನ ಮೆಜಾರಿಟಿ ಸಿಗ್ಲಿಲ್ಲ, ಮೆಜಾರಿಟಿ ಸಿಗದೇ ಇದ್ದಾಗ ಪ್ರಧಾನಮಂತ್ರಿಗಳು ಏನ್ ಮಾಡ್ತಾರೆ, ರಾಷ್ಟ್ರಪತಿಗೆ ಹೇಳ್ತಾರೆ ವಿಸರ್ಜನೆ ಮಾಡ್ರಿ ಅಂತೇಳಿ. ಅವಾಗ ರಾಷ್ಟ್ರಪತಿಗಳು ವಿಸರ್ಜನೆ ಮಾಡ್ಬೋದು ಲೋಕಸಭೆಯನ್ನ. ರಾಷ್ಟ್ರಪತಿಗಳ ಪವರ್ ಅದ, ಬಟ್ ರಾಜ್ಯಸಭೆಯನ್ನ ವಿಸರ್ಜನೆ ಮಾಡುವಂಗಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ರಿ. ಲೋಕಸಭೆಯ ಅಧಿಕಾರಾವಧಿ 5 ವರ್ಷ, ರಾಜ್ಯಸಭೆಯ ಅಧಿಕಾರಾವಧಿ 6 ವರ್ಷ. ನೆನ್ಪಿಟ್ಕೊಡ್ರಿ. ಲೋಕಸಭೆಯನ್ನು ವಿಸರ್ಜನೆ ಮಾಡ್ತಾನೆ ಅಂತ ಹೇಳಿದೆ. 2 ವಿಧಗಳಾಗಿ ವಿಸರ್ಜನೆ ಆಗ್ತದೆ ಲೋಕಸಭೆ. ಒಂದನೇದ್ದು ಏನಂತ ಹೇಳಿದ್ರೆ ಇಲ್ಲಿ ಸ್ವಯಂ ವಿಸರ್ಜನೆ ಅಂತ ಹೇಳಿ ಕರಿತೇವೆ. ಸ್ವಯಂ ವಿಸರ್ಜನೆ ಅಂತ ಹೇಳಿದ್ರೆ 5 ವರ್ಷ ಕಂಪ್ಲೀಟ್ ಆದ್ಮೇಲೆ 5 ಇಯರ್ಸ್ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಲೋಕಸಭೆ ತನ್ನಿಂದ ತಾನೇ ವಿಸರ್ಜನೆ ಆಗ್ತದೆ. ಅಂದ್ರೆ ಅದ್ರ ಅಧಿಕಾರಾವಧಿ ಮುಗಿತು ಅಂತ ಹೇಳಿದ್ರೆ ಲೋಕಸಭೆ ಅಸ್ತಿತ್ವಕ್ಕೆ ಇರುವುದಿಲ್ಲ. ವಿಸರ್ಜನೆ ಇಟ್ ಮೀನ್ಸ್ ಲೋಕಸಭೆ ಅಸ್ತಿತ್ವದಲ್ಲಿ ಇರುವುದಿಲ್ಲ. 5 ವರ್ಷ ಮುಗಿದ ನಂತರ ಲೋಕಸಭೆ ವಿಸರ್ಜನೆ ಆಗ್ತದೆ. ಓಕೆ, ಇದು ಒಂದೇ ಅಂಶ. ಅವಧಿಗಿಂತ ಮುಂಚೆನೆ ವಿಸರ್ಜನೆ ಅಂತ ಹೇಳಿದ್ರೆ ಈಗಾಗಲೇ ನಾನು ಮಾತಾಡಿದೆ, ಇಲ್ಲಿ ಮಂತ್ರಿಮಂಡಲದ ಸದಸ್ಯರು ಲೋಕಸಭೆಯಲ್ಲಿ ಬಹುಮತವನ್ನು ಸಾಬೀತುಪಡಿಸಲು ವಿಫಲತೆಯನ್ನು ಹೊಂದ್ತಾರೆ. ಲೋಕಸಭೆಯಲ್ಲಿ ಮೆಜಾರಿಟಿನೇ ಇರಲಿಲ್ಲ ಅಂತ ಹೇಳಿದ್ರೆ ಲೋಕಸಭೆ ಒಳಗಡೆ ಅವಾಗ ಏನಾಗುತ್ತೆ, ಅವಾಗ ಅವಧಿಗಿಂತ ಮುಂಚೆನೆ ಏನಾಗುತ್ತೆ, ರಾಷ್ಟ್ರಪತಿಗಳು ವಿಸರ್ಜನೆಯನ್ನು ಮಾಡ್ತಾರೆ. ಯಾಕಂದ್ರೆ ಲೋಕಸಭೆಯಲ್ಲಿ ಮೆಜಾರಿಟಿ ಬೇಕೇ ಬೇಕು. ಮೆಜಾರಿಟಿ ಇಲ್ಲ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಏನ್ ಮಾಡಕ್ಕಾಗೋದಿಲ್ಲ, ಲೋಕಸಭೆಯನ್ನ ಡಿಸಾಲ್ವ್ ಮಾಡ್ಬೇಕಾಗ್ತದ. ಲೋಕಸಭೆ ಏನಾಗುತ್ತೆ, ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದ. 2 ಅಂಶ, ಸ್ವಯಂ ವಿಸರ್ಜನೆ, ಅವಧಿಗಿಂತ ಮುಂಚೆ ವಿಸರ್ಜನೆ. ಇವೆರಡು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಮುಂದಿನ ಅಂಶ ಏನಂತ ಹೇಳಿದ್ರೆ ಸದಸ್ಯತ್ವದಿಂದ ಅನರ್ಹತೆ. ಈಗ ನೋಡ್ರಿ, ಲೋಕಸಭೆ ರಾಜ್ಯಸಭೆ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ, ಸೀಟ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ, ಇದ್ರದ್ದು ರಾಜ್ಯಸಭೆ ಸೀಟ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ, ಅರ್ಹತೆ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ, ಇಲ್ಲಿ ಅರ್ಹತೆ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ. ಇನ್ನೇನಂತ ಹೇಳಿದ್ರೆ 2 ಬಗ್ಗೆ ಅರ್ಥ ಮಾಡ್ಕೊಂಡ್ರಿ. ಇನ್ ನೆಕ್ಸ್ಟ್ ಮುಖ್ಯವಾಗಿ ಏನಂತ ಹೇಳಿದ್ರೆ ಸದಸ್ಯತ್ವದಿಂದ ಅನರ್ಹತೆ ಯಾವ ರೀತಿ ಅನರ್ಹರ ಆಗ್ಬೇಕಾಗಿತ್ತು, ಅವರನ್ನ ಏನಂತ ಹೇಳಿದ್ರೆ ಅನರ್ಹತೆ ಪಡ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ, ಡಿಸ್ಕ್ವಾಲಿಫಿಕೇಶನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಅವರನ್ನ ಯಾವ ರೀತಿಯಾಗಿ ಮಾಡ್ಬೋದು, ಸಂಸತ್ ಸದಸ್ಯರನ್ನ. ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳಲಾಗಿದೆ ಅಂತ ಹೇಳಿದ್ರೆ, ಅವರು ಏನಾದ್ರು ಡಬಲ್ ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿದ್ರೆ, ದ್ವಿ ಸದಸ್ಯತ್ವವನ್ನು ಪಡ್ಕೊಂಡಿದ್ರೆ ಅವರು ಅನರ್ಹರಾಗ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಸಂಸತ್ತಿನ 2 ಸದನಗಳಿಗೆ ಆಯ್ಕೆ ಆದ 10 ದಿನಗಳ ಒಳಗಡೆ ತಿಳಿಸ್ಬೇಕು ಅವನು. ಇಲ್ಲಿ ಯಾವ ರೀತಿಪ, ಇಲ್ಲಿ ಒಬ್ಬ ವ್ಯಕ್ತಿ ಅದಾನ, ಇವೇನಂತ ಹೇಳಿದ್ರೆ ಲೋಕಸಭೆಗೂ ಆಯ್ಕೆ ಆಗ್ತಾನೆ, ರಾಜ್ಯಸಭೆಗೂ ಆಯ್ಕೆ ಆಗ್ತಾನೆ. 2 ಸದನಿಗೆ ಆಯ್ಕೆ ಆದ್ರೆ ಇಲ್ಲಿ 10 ದಿನಗಳ ಒಳಗಾಗಿ ಏನ್ ಮಾಡ್ಬೇಕು, ಇವನು ತಿಳಿಸ್ಬೇಕು. 10 ದಿನಗಳ ಒಳಗಾಗಿ ತಿಳಿಸಿದ್ರೆ ಅಂದ್ರೆ ನಾನು ಲೋಕಸಭೆಯಲ್ಲಿ ಆದ್ರೂ ಮುಂದುವರಿತೀನಿ, ರಾಜ್ಯಸಭೆಯಲ್ಲಿ ಆದ್ರೂ ಮುಂದುವರಿತೀನಿ ಅಂತೇಳಿ 10 ದಿನಗಳ ಒಳಗಾಗಿ ಆತ ತಿಳಿಸ್ಬೇಕು. 2 ಸದನಗಳಲ್ಲಿ ಮುಂದುವರಿಲಿಕ್ಕೆ ಬರುವುದಿಲ್ಲ. ಒಂದನ್ನು ತ್ಯಜಿಸಿ ಒಂದರಲ್ಲಿ ಆತ ಮುಂದುವರಿಬೇಕು. ಇಲ್ಲ 2 ಸದನದಲ್ಲಿ 10 ದಿನಗಳ ಒಳಗಾಗಿ ತಿಳಿಸ್ಲಿಲ್ಲ ಅಂತ ಹೇಳಿದ್ರೆ ಅವನ ಸದಸ್ಯತ್ವ ರದ್ದಾಗ್ತದ. 2 ಸದನದಲ್ಲಿ ನಾ ಮುಂದುವರಿಸ್ತೇನೆ ಅಂತೇಳಿ ಆತ ಏನಾದ್ರೂ ಹಠ ಮಾಡಿ ನಿಂತ್ಕೊಂಡ್ ಅಂತ ಹೇಳಿದ್ರೆ ಅವಾಗ ಕೂಡ ಅವನ ಸದಸ್ಯತ್ವ ರದ್ದಾಗ್ತದ. ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ಒಂದೇ ಅಂಶ. 2ನೇದೇನಂದ್ರ ಒಂದು ಸದನದ ಸದಸ್ಯತ್ವವನ್ನು ಪಡೆದದ್ದು ಇನ್ನೊಂದು ಸದನಕ್ಕೆ ಆಯ್ಕೆ ಆದಾಗ ಮೊದಲಿನ ಸದಸ್ಯತ್ವ ಖಾಲಿ ಆಗ್ತದ. ಹೌದಾ? ಈಗ ನೋಡ್ರಿ, ಒಂದು ಸದನ ಫಾರ್ ಎಕ್ಸಾಂಪಲ್ ಈಗ ಲೋಕಸಭೆ ಸದನ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾನ. ಮತ್ತೆ ಇನ್ನೊಂದು ಸದನಕ್ಕೆ ಏನಾದ್ರೂ ಆಯ್ಕೆ ಆದ್ರೆ, ರಾಜ್ಯಸಭೆಯ ಸದಸ್ಯತ್ವಕ್ಕೆ ಏನಾದ್ರೂ ಆಯ್ಕೆ ಆದ್ರೆ ಅವಾಗ ನಾನು ಈಗಾಗಲೇ ಹೇಳಿದಂಗ ಒಂದು ಸದನದ ಸದಸ್ಯತ್ವವನ್ನು ಕಳ್ಕೊತಾನೆ, ರಾಜ್ಯಸಭೆಯ ಸದಸ್ಯತ್ವವನ್ನು ಆದ್ರೂ ಕಳ್ಕೊತಾನೆ, ಲೋಕಸಭೆಯ ಸದಸ್ಯತ್ವ ಆದ್ರೂ ಕಳ್ಕೊತಾನ. ಕಳ್ಕೊಂಡು ಒಂದರಲ್ಲಿ ಮಾತ್ರ ಮುಂದುವರಿತಾನ. ಇನ್ನು 3ನೇದ್ದು, ಒಂದೇ ಸದನದ 2 ಸ್ಥಾನಗಳಲ್ಲಿ ಆಯ್ಕೆಯಾಗಿ ಅವನು ಯಾವ ಕ್ಷೇತ್ರ ಪ್ರತಿನಿಧಿಸಲು ಇಚ್ಛಿಸುತ್ತೇನೆ ಅಂತ ಹೇಳ್ಬೇಕು. ಇಲ್ಲವಾದ್ರೆ 2 ಸ್ಥಾನ ಖಾಲಿ ಆಗ್ತದ. ಅದೇ ಸಿಮಿಲರ್ಲಿ ಅದೇ ಬರ್ತದೆ. ಏನಂತ ಹೇಳಿದ್ರೆ, ಒಂದೇ ಸದನದ 2 ಸ್ಥಾನಗಳಲ್ಲಿ ಆಯ್ಕೆ ಆದ ಅಂತ ತಿಳ್ಕೊಡ್ರಿ. ಒಂದೇ ಸದನದ 2 ಸ್ಥಾನಗಳಲ್ಲಿ ಆಯ್ಕೆ ಆದ್ರೆ ಅವನು ಯಾವ ಕ್ಷೇತ್ರ ಪ್ರತಿನಿಧಿಸಲು ಇಚ್ಛಿಸ್ತಾನೋ ಅದನ್ನ ಹೇಳ್ಬೇಕು ಅವನು. ಈಗ ಲೋಕಸಭೆ ರಾಜ್ಯಸಭೆ 2ಕ್ಕೂ ಆಯ್ಕೆ ಆದ, ಅವನು ಮುಖ್ಯವಾಗಿ ಯಾವ ಸದನಕ್ಕೆ ಅವನು ರೀಪ್ರೆಸೆಂಟೇಷನ್ ಮಾಡ್ತಾನೆ ಅಂತಕ್ಕಂಥದ್ದನ್ನು ಹೇಳ್ಬೇಕು ಅವನು. ಹೇಳಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, 2 ಸ್ಥಾನ ಕೂಡ ಖಾಲಿ ಆಗ್ತವೆ.
2 ಸ್ಥಾನ ಕೂಡ ಖಾಲಿ ಆಗ್ತವೆ. ಅಂತ ಸಿಚುವೇಶನ್ ಇದುವರೆಗೂ ಕೂಡ ನಡೆದಿಲ್ಲ. ಬಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೊಸೀಜರ್ ಇವಿಲ್ಲ. ಒಬ್ಬ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅನರ್ಹತೆಗೊಳ್ತಕ್ಕಂಥ ಮಾನದಂಡಗಳಿವೆಲ್ಲ. ಹಾಗಾದ್ರೆ ಇದು ಕೂಡ ಅರ್ಥ ಆಗಿದೆ ಅಂತೇಳಿ ನಾ ಭಾವಿಸ್ತೇನೆ. ಇದನ್ನ ನಾವೇನಂತ ಕರಿತೀವಿ, ದ್ವಿಸದಸ್ಯತ್ವ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನು 2ನೇ ಪಾಯಿಂಟ್ ಏನಂತ ಹೇಳಿದ್ರೆ, ಗೈರು ಹಾಜರಿ ಆದ್ರೆ ಆ ಸದಸ್ಯತ್ವ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಆ ಸದಸ್ಯ ಅಬ್ಸೆನ್ಸ್ ಆದ್ರೆ, ಇಲ್ಲಿ ಅಬ್ಸೆನ್ಸ್ ಆದ್ರೆ ಯಾವ ರೀತಿ, ಸಂಸತ್ ಸದಸ್ಯ ಏನಂತ ಹೇಳಿದ್ರೆ ಸದನದ ಸಂಸದೀಯ ಕಲಾಪಗಳಿಗೆ 60 ದಿನಗಳ ಕಾಲ ಗೈರಾಜರಾದ್ರೆ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಸಂಸತ್ ಸದಸ್ಯ. ಫಾರ್ ಎಕ್ಸಾಂಪಲ್ ಈಗ ಲೋಕಸಭೆಯ ಒಬ್ಬ ಸಂಸತ್ ಸದಸ್ಯ ಆಯ್ಕೆ ಆಗಿದ್ದಾನೆ. ಇಲ್ಲಿ ರಮೇಶ್ ಅಂತ ತಿಳ್ಕೊಡ್ರಿ, ರಮೇಶ್ ಆಯ್ಕೆ ಆಗಿದ್ದಾನ. ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಕಲಾಪ ನಡಿಬೇಕಾಗಿತ್ತು ಅಂತ ಹೇಳಿದ್ರೆ 60 ದಿನಾನು ಏನಂತ ಹೇಳಿದ್ರೆ ಆತ ಗ್ಯಾಪ್ ಮಾಡಿ ಅಬ್ಸೆಂಟ್ ಆದ ಅಂತ ಹೇಳಿದ್ರೆ ಅವನ ಸದಸ್ಯತ್ವ ರದ್ದಾಗ್ತದ. ಇನ್ನು 3ನೇದು ಏನಂತ ಹೇಳಿದ್ರೆ ರಾಜೀನಾಮೆಯನ್ನು ನೀಡಿದ್ರೆ ಆತ ವ್ಯಕ್ತಿ ನನಗ್ ಬೇಡ, ನನಗೇನಂತ ಹೇಳಿದ್ರೆ ಲೋಕಸಭೆಯಲ್ಲಿ ಆ ವ್ಯಕ್ತಿ ಗೆದ್ದು ಬಂದಾನ, ರಾಜ್ಯಸಭೆಯಲ್ಲಿ ಗೆದ್ದು ಬಂದಾನ, ಸ್ವತಃ ತಾನೇ ಹೋಗಿ ರಾಜೀನಾಮೆಯನ್ನು ಕೊಡ್ತಾನೆ, ನನಗೆ ಇಷ್ಟ ಇಲ್ಲ ಮುಂದುವರಿಲಿಕ್ಕೆ ಅಂತೇಳಿ. ಆವಾಗ ಏನಾಗುತ್ತೆ, ತನ್ನ ಸದಸ್ಯತ್ವದ ಒಂದು ಹಕ್ಕನ್ನ ಕಳ್ಕೊತಾನ ಅವನು. ಸೊ ಇಚ್ಛೆಯಿಂದ ರಾಜೀನಾಮೆಯನ್ನು ನೀಡಿದ್ರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅನರ್ಹತೆಗೆ ಇತರೆ ಮಾನದಂಡಗಳು ಏನದಾವ ಅಂತ ಹೇಳಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದ್ ಏನಂತ ಹೇಳಿದ್ರೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಲಾಭದಾಯಕ ಹುದ್ದೆ ಇರಬಾರ್ದು. ಲಾಭದಾಯಕ ಗಳಿಕೆಯ ಹುದ್ದೆ ಅಂತ ಕರಿತೀವಿ ನಾವು. ಆ ಲಾಭದಾಯಕ ಹುದ್ದೆಯಲ್ಲಿ ಇದ್ರೆ ಅನರ್ಹಗೊಳ್ತಾನ, ಆತನನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡಲಾಗ್ತದೆ. ಆ ವ್ಯಕ್ತಿ ಮಾನಸಿಕ ಅಸ್ವಸ್ಥನಾಗಿರ್ಬಾರ್ದು. ಮಾನಸಿಕ ಅಸ್ವಸ್ಥನಾಗಿದ್ದ ಅಂತ ಹೇಳಿದ್ರೆ ಆಡಳಿತ ಹೆಂಗ್ ನಡೆಸ್ಬೇಕು ಅವನು, ಸಂಸತ್ ಕಲಾಪಗಳಲ್ಲಿ ಹೆಂಗ್ ಭಾಗವಹಿಸ್ಬೇಕು ಅವನು. ಹೀಗಾಗಿ ಸದೃಢವಾಗಿರ್ತಕ್ಕಂಥ ವ್ಯಕ್ತಿರೇ ಸಿಗ್ಬೇಕಲ್ಲ. ಹೀಗಾಗಿ ಮಾನಸಿಕ ಅಸ್ವಸ್ಥನಾಗಿದ್ರು ಸಹಿತ ಅನರ್ಹಗೊಳ್ತಾನೆ. ದಿವಾಳಿ ಆಗಿರ್ಬಾರ್ದು. ದಿವಾಳಿ ಅಂತ ಹೇಳಿದ್ರೆ ಎಲ್ಲಿ ಯಾವ್ದಾರ ಒಂದು ಬ್ಯಾಂಕ್ ಒಳಗಡೆ ದುಡ್ಡು ತಗೊಂಡು ಬೇರೆ ದೇಶಕ್ಕೆ ಹೋಗುದು ಇಂಥವೆಲ್ಲ ಮಾಡ್ತಿರ್ತಾರೆ. ಆ ರೀತಿ ದಿವಾಳಿ ಕೂಡ ಆಗಿರ್ಬಾರ್ದು ಅವನು. ಭಾರತೀಯ ಪೌರನಾಗಿರ್ಬೇಕು, ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಾಗ. ಇಂಡಿಯನ್ ಸಿಟಿಜನ್ಸ್ ಇದ್ರೂ ಸಹಿತ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದ ಒಂದು ಸಿಟಿಜನ್ಶಿಪ್ ಅನ್ನು ಪಡೆದುಕೊಂಡ್ರೆ ಆ ಟೈಮ್ದಲ್ಲಿ ಕೂಡ ಅವರನ್ನ ನಾವೇನ್ ಮಾಡ್ಬೋದು, ಅನರ್ಹತೆ ಮಾಡ್ಬೋದು, ಡಿಸ್ಕ್ವಾಲಿಫಿಕೇಶನ್ ಮಾಡ್ಬೋದು, ಅವರನ್ನ ತೆಗೆದಾಕ್ತೇವಿ. ಅವರು ಯಾವುದೇ ಕಾರಣ ಅರ್ಹತೆಯನ್ನು ಹೊಂದಿಲ್ಲ, ಯಾವುದೇ ಕಾರಣಕ್ಕೂ ಅವ್ರು ಏನಂತ ಹೇಳಿದ್ರೆ ಸಂಸತ್ ಸದಸ್ಯತ್ವದ ಅರ್ಹತೆಯನ್ನು ಹೊಂದಿಲ್ಲ ಅಂತೇಳಿ ಇದರ ಅರ್ಥ. ಇದು ಕೂಡ ಅರ್ಥ ಆಯ್ತು ಅಂತೇಳಿ ಭಾವಿಸ್ತೇನೆ ನಾನು. ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಇನ್ನೊಂದು ಅಂಶ ಏನಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ. ಯಾವಾಗ ಅನರ್ಹಗೊಳ್ತಾರೆ? ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಕಾರ. ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೀನಿ. ಇಲ್ಲಿ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಪಕ್ಷವನ್ನು ಬಿಟ್ಟು ತನ್ನ ಪಕ್ಷದ ಒಂದು ಶಾಸನೀಯ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಬೇರೆ ಪಕ್ಷಕ್ಕೆ ಸೇರ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಡಿಫೆಕ್ಷನ್ ಲಾ ಅಪ್ಲೈ ಆಗ್ತದೆ, ಪಕ್ಷಾಂತರ ಕಾಯ್ದೆ ಅಪ್ಲೈ ಆಗ್ತದೆ. ಆ ಪಕ್ಷಾಂತರ ಕಾಯ್ದೆ ಅಪ್ಲೈ ಆದಾಗ ಮತ್ತೆ ಇನ್ನೊಂದೇನಂದ್ರೆ ಅವಾಗೂ ಕೂಡ ಅನರ್ಹಗೊಳ್ತಾನೆ, ಆ ಅವಧಿಯಲ್ಲಿ ಕೂಡ ಅನರ್ಹಗೊಳ್ತಾನೆ ಸಂಸತ್ ಸದಸ್ಯ. ಮತ್ತಿನ್ನೂ ಒಂದೇನು, ಪ್ರತಿಯೊಂದು ಪಕ್ಷ ಕೂಡ ವಿಪ್ ಅನ್ನು ಒಳಗೊಂಡಿರ್ತದ. ವಿಪ್ ಇಲ್ಲದ ನೋಡ್ರಿ, ಪ್ರತಿಯೊಂದು ಪಕ್ಷ ಕೂಡ ವಿಪ್ ಅನ್ನು ಒಳಗೊಂಡಿರ್ತದ. ಆ ವಿಪ್ ಅನ್ನು ಏನಾದ್ರು ಉಲ್ಲಂಘಿಸಿದ್ರೆ, ವಿಪ್ ಇಟ್ ಮೀನ್ಸ್ ಡೈರೆಕ್ಷನ್ಸ್. ಆ ವಿಪ್ ಅನ್ನು ಏನಾದ್ರು ಉಲ್ಲಂಘಿಸಿದ್ರೆ ಅವಾಗೂ ಸಹಿತ ಏನಂತ ಹೇಳಿದ್ರೆ ಆತ ಅನರ್ಹಗೊಳ್ತಾನೆ. ಪಕ್ಷದ ಒಂದು ನಿರ್ದೇಶನಗಳನ್ನ ಪಾಲಿಸಲಿಲ್ಲ ಅಂತ ಹೇಳಿದ್ರೆ ಅವಾಗ್ಲೂ ಸಹಿತ ತನ್ನ ಮೆಂಬರ್ಶಿಪ್ ಅನ್ನ ಕಳ್ಕೊಳ್ತಾನೆ. ಜೊತೆಗೆ ನಾಮಕರಣಗೊಂಡಿರ್ತಕ್ಕಂಥ ಅಭ್ಯರ್ಥಿ, ಒಬ್ಬ ವ್ಯಕ್ತಿ ನಾಮಕರಣಗೊಂಡಿದ್ದಾನೆ, ನಾಮಕರಣಗೊಂಡು 6 ತಿಂಗಳ ಒಳಗಡೆನ ಅವನು ಏನ್ ಮಾಡ್ಬೇಕು, ಸೇರ್ಕೊಳ್ಬೇಕು. 6 ತಿಂಗಳ ನಂತರ ಸೇರಾಕತ್ತ ಅಂತ ಹೇಳಿದ್ರೆ ಅವಾಗ ಕೂಡ ಆತನ ಸದಸ್ಯತ್ವ ರದ್ದಾಗ್ತದ. ಅವಾಗ ಕೂಡ ಆತನ ಸದಸ್ಯತ್ವ ರದ್ದಾಗ್ತದ. ಇನ್ನು ಇಷ್ಟೆಲ್ಲ ಅಂಶಗಳಾದ್ಮೇಲೆ ನಾವು ಪ್ರಮಾಣ ವಚನದ ಬಗ್ಗೆ ಮಾತಾಡೋಣ. ಭಾರತ ಸಂವಿಧಾನದ 99ನೇ ವಿಧಿ ಏನ್ ಹೇಳುತ್ತೆ, ಪ್ರಮಾಣ ವಚನದ ಬಗ್ಗೆ ಹೇಳ್ಕೊಡ್ತದ, ಪ್ರಮಾಣ ವಚನದ ಬಗ್ಗೆ ತಿಳಿಸ್ತದ. ಹಾಗಾದ್ರೆ ಇಲ್ಲೇನು ಭಾರತದ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಪತಿಗಳಿಂದ ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿಯ ಒಂದು ಏನ್ ಮಾಡ್ತಾರೆ, ವ್ಯಕ್ತಿ ಸಂಸತ್ ಸದಸ್ಯರ ಪ್ರಮಾಣ ವಚನ ಮಾಡ್ತಾರೆ. ರಾಷ್ಟ್ರಪತಿಗಳಾದ್ರೂ ಮಾಡಬಹುದು ಅಥವಾ ರಾಷ್ಟ್ರಪತಿಗಳಿಂದ ನೇಮಕಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯು ಏನ್ ಮಾಡ್ಬೋದು, ಸಂಸತ್ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸಬಹುದು. ಆ ಪ್ರಮಾಣ ವಚನ ಬೋಧಿಸಬೇಕಾದ್ರೆ ಅವಾಗ ಏನಂತ ಹೇಳಿದ್ರೆ ಆ ಸಂಸತ್ ಸದಸ್ಯ ನಾವು ದೇಶದ ಒಂದು ಸಂವಿಧಾನಕ್ಕೆ ನಿಷ್ಠೆಯಾಗಿರ್ತೀವಿ, ಭಾರತದ ಸಾರ್ವಭೌಮತ್ವವನ್ನು ಕಾಪಾಡ್ಕೊಳ್ತೀವಿ, ದೇಶದ ಸಮಗ್ರತೆಯನ್ನು ಕಾಪಾಡ್ಕೊಳ್ತೀವಿ ಅಂತೇಳಿ ಪ್ರಮಾಣವನ್ನು ಮಾಡ್ಬೇಕಾಗ್ತದೆ.
ಪ್ರಮಾಣವನ್ನ ಮಾಡಬೇಕು. ಜೊತೆಗೆ ಒಂದ್ ವೇಳೆ ಆತ ಪ್ರಮಾಣ ವಚನ ತೆಗೆದುಕೊಳ್ಳದೆ ಅವಸರು ಬಂದಿರ್ತಾರೆ ಕೆಲವು ಜನ, ನಮಗ ಆಯ್ಕೆ ಆದ ನಂತರ ಪ್ರಮಾಣ ವಚನ ಎಲ್ಲ ಏನಿಲ್ಲ, ಡೈರೆಕ್ಟ್ ಆಗಿ ಒಮ್ಮೆ ಹೋಗುದು ಅಸೆಂಬ್ಲಿಗಳಲ್ಲಿ, ಹಂಗೇನಾದ್ರು ಮಾಡಕತ್ರ ಆತನಿಗೆ 500 ರೂಪಾಯಿ ದಂಡ ಹಾಕ್ತಾರೆ. ಪ್ರಮಾಣ ವಚನ ಸ್ವೀಕರಿಸಲೇಬೇಕು. ಪ್ರಮಾಣ ವಚನ ಸ್ವೀಕರಿಸಿಕೊಂಡು ರಾಷ್ಟ್ರಪತಿಯಿಂದ ಅಥವಾ ರಾಷ್ಟ್ರಪತಿಯಿಂದ ನೇಮಕಗೊಂಡಿರ್ತಕ್ಕಂಥ ಒಬ್ಬ ಆಫೀಸರ್ಸ್ ಇಂದ ಆತ ಭಾರತದ ಸಂವಿಧಾನಕ್ಕೆ ನಿಷ್ಠೆಯಾಗಿ ಸಾರ್ವಭೌಮತ್ವವನ್ನು ಗೌರವಿಸ್ತೇನೆ ಅಂತೇಳಿ, ಭಾರತದ ಸಾರ್ವಭೌಮತ್ವ ಮತ್ತು ಏಕತೆಯನ್ನು ಗೌರವಿಸ್ತೇನೆ ಅಂತೇಳಿ ಪ್ರಮಾಣ ವಚನ ಸ್ವೀಕರಿಸಬೇಕು. ಒಂದ್ ವೇಳೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಮಾಣ ವಚನವನ್ನು ಸ್ವೀಕರಿಸದೆ ಆತ ನೇರವಾಗಿ ಅಸೆಂಬ್ಲಿಗಳಿಗೆ ಅಟೆಂಡ್ ಆಗಿ ಸ್ಟಾರ್ಟ್ ಆದ್ರೆ 500 ರೂಪಾಯಿ ಫೈನ್ ಹಾಕ್ತಾರೆ. 500 ರೂಪಾಯಿ ಫೈನ್ ಹಾಕ್ತಾರೆ. ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಸಂಸತ್ ಸದಸ್ಯರ ವೇತನ ಮತ್ತು ಭತ್ಯೆಗಳು. ಅವ್ರ ಪೇಮೆಂಟ್ ಬಗ್ಗೆ, ಅವ್ರ ಸ್ಯಾಲರಿ ಬಗ್ಗೆ ಮಾತನಾಡೋದಾದ್ರೆ, ಸಂಸತ್ ಸದಸ್ಯರ ಸ್ಯಾಲರಿ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ಮುಖ್ಯವಾಗಿ ನೋಡ್ರಿ, ಈಗ ಅವ್ರಿಗೆ ತಿಂಗಳ 50,000 ರೂಪಾಯಿ ಕೊಡ್ತಾರೆ. ಇತ್ತೀಚೆಗೆ 1 ಲಕ್ಷ ರೂಪಾಯಿ ಮಾಡಿದ್ದಾರೆ. 1 ಲಕ್ಷ ರೂಪಾಯಿ ಮಾಡಿದ್ದಾರೆ. ತಿಂಗಳ 50,000 ರೂಪಾಯಿ ಕೊಡ್ತಾರೆ ಅವ್ರಿಗೆ. ಇತ್ತೀಚೆಗೆ ಏನ್ ಮಾಡ್ಲಾಗದ, 1 ಲ್ಯಾಕ್ ರುಪೀಸ್ ಮಾಡಿದ್ದಾರೆ, 1 ಲಕ್ಷ ರೂಪಾಯಿ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇವ್ರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳಿರ್ತಾವ. ಅವ್ರಿಗೆ ಭತ್ಯೆ, ಅವ್ರಿಗೆ ಏನಂತ ಹೇಳಿದ್ರೆ ಕಚೇರಿ ಭತ್ಯೆ, ಆಮೇಲೆ ಟ್ರಾವೆಲಿಂಗ್ ಅಲೋವೆನ್ಸು, ಹಲವಾರು ರೀತಿಯಾಗಿರ್ತಕ್ಕಂತಹ ಸೌಲಭ್ಯಗಳನ್ನ ಯಾರಿಗೆ ನೀಡಲಾಗಿರ್ತದ, ಈ MP ಗಳಿಗೆ ನೀಡಲಾಗಿರ್ತದ, ರಾಜ್ಯಸಭೆ ಸದಸ್ಯರಿಗೆ ನೀಡಲಾಗಿರ್ತದ. ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಏನಂತ ಹೇಳಿದ್ರೆ, ಪ್ರತಿ ಎಂಪಿಗೂ ಸಹಿತ ಏನಂತ ಹೇಳಿದ್ರೆ ಪರ್ ಇಯರ್ MP ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ, 5 ಕೋಟಿ ರೂಪಾಯಿ ನೀಡಲಾಗ್ತದೆ. MP ಲ್ಯಾಂಡ್ಸ್ ಪರ್ ಇಯರ್ ಪರ್ MP ಗೆ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಉದ್ದೇಶಕ್ಕೋಸ್ಕರ 5 ಕೋಟಿ ರೂಪಾಯಿ ಕೊಡ್ತಾರೆ. ಅರ್ಥ ಮಾಡ್ಕೊಳ್ರಿ. MLA ಗಳಿಗೆ ಎಷ್ಟು ಅಂತ ಹೇಳಿದ್ರೆ, ಪ್ರತಿ MLA ಗೆ 2 ಕೋಟಿ ರೂಪಾಯಿ ಕೊಡ್ತಾರೆ. 2 ಕೋಟಿ ರೂಪಾಯಿ ಕೊಡ್ತಾರೆ ಪ್ರತಿ MLA ಗೆ. MLA ಲ್ಯಾಂಡ್ಸ್ ಅಷ್ಟದ ನಮ್ಮಲ್ಲಿ 2 crores ಅದ, MP ಲ್ಯಾಂಡ್ಸ್ 5 crores ಅದ, 5 ಕೋಟಿ ರೂಪಾಯಿ ಅದ. ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಪ್ರತಿ ವರ್ಷನೂ ಕೂಡ ಬಿಡುಗಡೆ ಮಾಡ್ತಾರೆ. ಹಾಗಾದ್ರೆ ಈಗ ನೋಡ್ರಿ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡನ್ನು ಕೂಡ ತಗೊಂಡು ಹೋಗ್ತಾ ಇದ್ದೇನೆ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರ ಬಗ್ಗೆ ಕೂಡ ನಾನು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೇಳ್ಕೊಡ್ತಾ ಇದ್ದೇನೆ ನಿಮ್ಗೆ. ಹಾಗಾದ್ರೆ ಇವೆರಡೂ ಆದ ನಂತರ ಇಲ್ಲಿ ಸಂಸತ್ತಿನ ಸಭಾಧ್ಯಕ್ಷರ ಬಗ್ಗೆ ಮಾತಾಡ್ಬೇಕಾಗ್ತದೆ. ನಾವು ಸಂಸತ್ತಿನ ಸಭಾಧ್ಯಕ್ಷರ ಬಗ್ಗೆ ಮಾತಾಡ್ಬೇಕು. ಹಾಗಾದ್ರೆ ಸಂಸತ್ತಿನ ಸಭಾಧ್ಯಕ್ಷರು ಅಂತ ಹೇಳಿ ಬಂದಾಗ ಇಲ್ಲಿ ಮುಖ್ಯವಾಗಿ ಲೋಕಸಭೆ ಸಭಾಧ್ಯಕ್ಷರನ್ನು ಏನ್ ಕರಿತೀವಿ ನಾವು, ರಾಜ್ಯಸಭೆ ಸಭಾಧ್ಯಕ್ಷರು ಅಂತೇಳಿ ಏನಂತೇಳಿ ಕರಿತೀವಿ. ಈಗ ನೋಡ್ರಿ, ಸಭಾಧ್ಯಕ್ಷರು ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಲೋಕಸಭೆನೂ ಅದ, ಇಲ್ಲಿ ರಾಜ್ಯಸಭೆನೂ ಅದ ಅಂತ ತಿಳ್ಕೊಡ್ರಿ. ಇಬ್ಬರಿಗೂ ಸಂಬಂಧಪಟ್ಟಂತೆ ಒಬ್ರು ಲೀಡರ್ ಬೇಕಲ್ಲ ನಿಮ್ಗ. ಲೋಕಸಭೆಗೂ ಮತ್ತೆ ರಾಜ್ಯಸಭೆಗೂ ಇಬ್ಬರಿಗೂ ಗೈಡ್ ಮಾಡ್ಲಿಕ್ಕೆ, ಇಬ್ಬರ ಒಂದು ಚಲನವಲನವನ್ನು ನೋಡ್ಲಿಕ್ಕೆ ಯಾರು ಬೇಕು, ಒಬ್ರು ನಮ್ಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಬೇಕಲ್ಲ. ಅದೇ ರೀತಿಯಾಗಿ ಇಲ್ಲಿ ಯಾರಾಗಿರ್ತಾರ ಅಂತ ಹೇಳಿದ್ರೆ ಸಭಾಧ್ಯಕ್ಷರು ಅಂತೇಳಿ ಕರಿತೀವಿ, ಅವರನ್ನು ಸ್ಪೀಕರ್ ಅಂತೇಳಿ ಕರಿತೀವಿ. ಸ್ಪೀಕರ್ ಏನಂತ ಹೇಳಿದ್ರೆ ಲೋಕಸಭೆ ಒಳಗಡೆ ಸದನದ ಮೇಲ್ಭಾಗದೊಳಗಡೆ ಇರ್ತಾರೆ, ಮೇಲ್ಗಡೆ ಕೂತ್ಕೊಂಡಿರ್ತಾರ. ಅವರ ನಿರ್ದೇಶನಗಳನ್ನ ಇವ್ರು ಫಾಲೋ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಬ್ರು ಕಚ್ಚಾಡ್ತಿರ್ತಾರೆ ಇವರು. ಈ ಕಡೆ ಲೋಕಸಭೆ ಒಳಗಡೆ ಏನಾದ್ರು ಡಿಬೇಟ್ ನಡೆದಾಗ ಅವ್ರಿಗೆ ಏನೋ ಒಂದು ಮಾತಾಡ್ತಿರ್ತಾರೆ, ಅವ್ರಿಗೆ ಅಪೋಸಿಷನ್ ಪಾರ್ಟಿಯವರು ಒಂದು ಮಾತಾಡ್ತಾರೆ, ಈಗ ರೂಲಿಂಗ್ ಪಾರ್ಟಿಯವರು ಒಂದು ಮಾತಾಡ್ತಾರೆ. ಹಿಂಗಿದ್ದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಬ್ಬರ ನಡುವೆ ಕೂಡ ಒಂದು ಸಾಮ್ಯತೆಯನ್ನು ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಇಬ್ಬರ ನಡುವೆ ಕೂಡ ಒಂದು ಅನ್ಯೋನ್ಯತೆಯನ್ನು ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಸ್ಪೀಕರ್ ಮುಖ್ಯ ಆಗ್ತಾನೆ, ಸ್ಪೀಕರ್ ಬೇಕಾಗ್ತದ. ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಸ್ಪೀಕರ್ ಅಂತೇಳಿ ಬಂದಾಗ ಲೋಕಸಭೆ ಸ್ಪೀಕರ್ಗೆ ನಾವು ಏನ್ ಕರಿತೀವಿ, ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ 2 ಹುದ್ದೆಗಳಿದಾವ ಲೋಕಸಭೆ ಸಂಬಂಧಪಟ್ಟಂತೆ. ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ 2 ಹುದ್ದೆಗಳಿದಾವ ಲೋಕಸಭೆಗೆ ಸಂಬಂಧಪಟ್ಟಂತೆ. ಈ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಇವರನ್ನ ಚೇರ್ಮನ್ ಅಂಡ್ ವೈಸ್ ಚೇರ್ಮನ್ ಅಂತ ಕರಿತೀವಿ. ಚೇರ್ಮನ್ ಅಂಡ್ ವೈಸ್ ಚೇರ್ಮನ್. ಇಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಕರಿತೀವಿ. ರಾಜ್ಯಸಭೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಕರಿತೀವಿ. ಹಾಗಾದ್ರೆ ಈ ಸಂಸತ್ತಿನ ಸಭಾಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಫಸ್ಟ್ ಗೆ ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ನಾವು ರಾಜ್ಯಸಭೆಯ ಚೇರ್ಮನ್ ಮತ್ತು ವೈಸ್ ಚೇರ್ಮನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಇಬ್ಬರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ಲೋಕಸಭೆ ಸ್ಪೀಕರ್. ಈಗ ಪ್ರೆಸೆಂಟ್ ಯಾರದಾರ, ಓಂ ಪ್ರಕಾಶ್ ಬಿರ್ಲಾ ಅವರದ ಲೋಕಸಭೆ ಸ್ಪೀಕರ್. ಪ್ರೆಸಿಡೆಂಟ್ ಓಂ ಪ್ರಕಾಶ್ ಬಿರ್ಲಾ ಅವರದ. ಹಾಗಾದ್ರೆ ಈ ಲೋಕಸಭೆ ಸ್ಪೀಕರ್ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಂತ ಹೇಳಿದ್ರೆ ಇದು ಸದನ ಅಂತ ತಿಳ್ಕೊಳ್ರಿ. ಸದನ
ಸದನ ಅಂತ ತಿಳ್ಕೊಳ್ರಿ. ಇಲ್ಲಿ ನೋಡ್ರಿ, ಲೋಕಸಭೆ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಇಲ್ಲಿ ಯಾರು ಇರ್ತಾರ ಅಂತ ಹೇಳಿದ್ರೆ ಲೋಕಸಭೆ ಸ್ಪೀಕರ್ ಇಲ್ಲಿ ಕುಂತಿರ್ತಾರೆ. ಲೋಕಸಭೆ ಸ್ಪೀಕರ್ ಇಲ್ಲಿ ಕುಂತಿರ್ತಾರೆ. ಲೋಕಸಭಾ ಸ್ಪೀಕರ್ ಇಲ್ಲಿ ಕುಂತಿರ್ತಾರೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಇವ್ರ ಕೆಲಸ ಏನು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಲೋಕಸಭೆಯ ಸದಸ್ಯರೇ ತಮ್ಮಲ್ಲಿ ಒಬ್ಬರನ್ನ ಏನ್ ಮಾಡ್ತಾರೆ, ಲೋಕಸಭೆಯ ಸ್ಪೀಕರ್ ಅನ್ನ ಆಯ್ಕೆ ಮಾಡ್ತಾರೆ. ಈ ಲೋಕಸಭೆ ಸದಸ್ಯರು ಏನದಾರಲ್ಲ, ಲೋಕಸಭೆ ಸದಸ್ಯರು, ಈ ಲೋಕಸಭೆ ಸದಸ್ಯರೆಲ್ಲ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ, ತಮ್ಮಲ್ಲಿ ಒಬ್ಬರನ್ನ ಲೋಕಸಭೆ ಸದಸ್ಯರನ್ನಾಗಿ ಲೋಕಸಭೆ ಸ್ಪೀಕರ್ ಅನ್ನಾಗಿ ನೇಮಕ ಮಾಡ್ತಾರೆ. ಲೋಕಸಭೆ ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡ್ತಾರೆ. ಲೋಕಸಭೆ ಸ್ಪೀಕರ್ ಆಯ್ಕೆ ಏನು, ಲೋಕಸಭೆಯಲ್ಲಿ ಇರ್ತಕ್ಕಂಥ ಸದಸ್ಯರು ತಮ್ಮಲ್ಲೇ ಇರ್ತಕ್ಕಂಥ ಸದಸ್ಯರಲ್ಲಿ ಒಬ್ಬರನ್ನ ಏನ್ ಮಾಡ್ತಾರೆ, ಲೋಕಸಭೆ ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡ್ತಾರೆ. ಇನ್ನು ಎರಡನೇದು ಏನಂದ್ರ, ಆಯ್ಕೆ ಆದ ನಂತರ ಈ ವ್ಯಕ್ತಿ ಲೋಕಸಭೆ ಸ್ಪೀಕರ್, ಇಟ್ ಮೀನ್ಸ್ ಓಂ ಪ್ರಕಾಶ್ ಬಿರ್ಲಾ ಅವ್ರು ಏನದಾರಲ್ಲ, ಅವಾಗ ಪಕ್ಷಾತೀತವಾಗಿರ್ಬೇಕು ಅವ್ರು. ಅಲ್ಲಿ ಲೋಕಸಭೆ ಒಳಗಡೆ ಇದ್ದಾಗ ಅವ್ರು ಒಂದು ಪಕ್ಷದ ಪರವಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಬಿಜೆಪಿ ಪರವಾದಾರ ಅಂತ ತಿಳ್ಕೊಳ್ರಿ. ಆದ್ರೆ ಯಾವಾಗ ಅವರು ಲೋಕಸಭೆಗೆ ಅವರನ್ನ ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡ್ತಾರಲ್ಲ, ಬಿಜೆಪಿ ಪಕ್ಷದಿಂದ ಲೋಕಸಭೆಗೆ ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡ್ತಾರಲ್ಲ, ಆಯ್ಕೆ ಆದ್ಮೇಲೆ ಅವರು ಕೇವಲ ಬಿಜೆಪಿಗಷ್ಟೇ ಬಿಲಿವ್ನೆಸ್ ತೋರಿಸಬಾರ್ದು, ಬಿಜೆಪಿಗಷ್ಟೇ ಜಸ್ಟಿಸ್ ತೋರಿಸಬಾರ್ದು. ಅವರು ಯಾವುದೇ ಅವರು ಪಕ್ಷಾತೀತವಾಗಿ ವರ್ತಿಸಬೇಕು. ಯಾವುದೇ ಒಂದು ಪಕ್ಷಕ್ಕೆ ಕೂಡ ಸೇರಿರುವುದಿಲ್ಲ, ಅವಾಗ ಪಕ್ಷಾತೀತವಾಗಿ ವರ್ತಿಸಬೇಕಾಗ್ತದೆ. ಇನ್ನು ಇವ್ರ ಅಧಿಕಾರಾವಧಿ ಬಗ್ಗೆ ಮಾತಾಡೋದಾದ್ರೆ 5 ವರ್ಷ ಇರ್ತದೆ. ಇವ್ರ ಅಧಿಕಾರಾವಧಿ 5 ವರ್ಷ ಇರ್ತದ. ಲೋಕಸಭೆ ಸ್ಪೀಕರ್ನ ಅಧಿಕಾರಾವಧಿ ಎಷ್ಟು, 5 ವರ್ಷ ಇರ್ತದ, 5 years. ಲೋಕಸಭೆ ಎಲ್ಲಿವರೆಗೂ ಇರ್ತದಲ್ಲ ಅಲ್ಲಿವರೆಗೂ ಸಹಿತ ಲೋಕಸಭೆ ಸ್ಪೀಕರ್ ಇರ್ತಾರೆ. ಲೋಕಸಭೆ ಎಲ್ಲಿವರೆಗೂ ಇರ್ತದ ಅಲ್ಲಿವರೆಗೂ ಇರ್ತದ. ಒಂದ್ ವೇಳೆ ಲೋಕಸಭೆ ವಿಸರ್ಜನೆ ಆಯ್ತು ಅಂತ ಹೇಳಿದ್ರೆ ಮುಗಿದೋದು, ಅವರ ಅಧಿಕಾರಾವಧಿ ಮುಗಿತದ. 5 years ಇರ್ತದ, ಎಕ್ಸಾಕ್ಟ್ 5 years. ಲೋಕಸಭೆ ಅಧಿಕಾರಾವಧಿನೂ ಸಹಿತ 5 years, ಸ್ಪೀಕರ್ನ ಅಧಿಕಾರಾವಧಿ ಸಹಿತ 5 years. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ ಇದ್ರಾಗ, ಇವರನ್ನ ಅಧಿಕಾರದಿಂದ ಹೆಂಗ್ ತೆಗೆದುಹಾಕ್ತಾರೆ, ಲೋಕಸಭೆ ಸ್ಪೀಕರ್ ಅನ್ನ ಅಧಿಕಾರದಿಂದ ಯಾವ ರೀತಿಯಾಗಿ ತೆಗೆದುಹಾಕ್ತೇವಿ. ಲೋಕಸಭೆ ಸ್ಪೀಕರ್ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ. ಅವರನ್ನ ಯಾವ ರೀತಿಯಾಗಿ ಅಧಿಕಾರದಿಂದ ತೆಗೆದುಹಾಕ್ತಾರ ಅಂತ ಹೇಳಿದ್ರೆ, ನಂಬರ್ 1, ಸದನದ ಸದಸ್ಯತ್ವ ರದ್ದಾದಾಗ. ಸದನದ ಸದಸ್ಯತ್ವವನ್ನು ರದ್ದಾದಾಗ ಅಂದ್ರೆ ಲೋಕಸಭೆ ಸದಸ್ಯತ್ವ ರದ್ದಾಯ್ತು ಅಂತ ಹೇಳಿದ್ರೆ, ಅವಾಗ ಆ ವ್ಯಕ್ತಿನ ಏನಂತ ಹೇಳಿದ್ರೆ ಪದಚ್ಯುತಿ ಮಾಡ್ಲಾಗ್ತದ, ಆ ಹುದ್ದೆ ತೆರವಾಗ್ತದ. ಒಂದ್ ವೇಳೆ ಆ ಲೋಕಸಭೆ ರಾಜೀನಾಮೆ ಏನ್ ಕೊಟ್ರೆ, ನನಗಾಗೋದಿಲ್ಲಪ್ಪ ಈ ಕೆಲಸ ಮಾಡಕ್ಕ ಲೋಕಸಭೆ ಸ್ಪೀಕರ್ ಆಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತೇಳಿ ರಾಜೀನಾಮೆ ಕೊಟ್ರೆ, ಅವಾಗ ಕೂಡ ಏನಾಗುತ್ತೆ, ಆ ಹುದ್ದೆ ತೆರವಾಗ್ತದ. ಮತ್ತೆ ಹುದ್ದೆ ತೆರವಾದಾಗ ಡೆಪ್ಯೂಟಿ ಸ್ಪೀಕರ್ಗೆ ರಾಜೀನಾಮೆ ಕೊಡ್ಬೇಕಾಗ್ತದ. ಸ್ಪೀಕರ್ ಏನ್ ಮಾಡ್ಬೇಕು, ಡೆಪ್ಯೂಟಿ ಸ್ಪೀಕರ್ಗೆ ರಾಜೀನಾಮೆಯನ್ನು ಕೊಡ್ಬೇಕಾಗ್ತದ. ಸ್ಪೀಕರ್ ಇಲ್ಲದೆ ಇದ್ದಾಗ ಡೆಪ್ಯೂಟಿ ಸ್ಪೀಕರ್ ಕಾರ್ಯವನ್ನು ನಿರ್ವಹಿಸ್ತಾರೆ. ಇಬ್ರು ಇಲ್ಲದೆ ಇದ್ದಾಗ ಯಾರು ಕಾರ್ಯ ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಸ್ಪೀಕರು ಇಲ್ಲ, ಡೆಪ್ಯೂಟಿ ಸ್ಪೀಕರು ಇಲ್ಲ. ನೋಡ್ರಿ, ಇದು ಇಂಪಾರ್ಟೆಂಟ್ ಆಗ್ತದ. ಸ್ಪೀಕರ್ ರಾಜೀನಾಮೆ ಕೊಡ್ತಾರೆ, ಡೆಪ್ಯೂಟಿ ಸ್ಪೀಕರ್ ರಾಜೀನಾಮೆ ಕೊಡ್ತಾರೆ. ಇವರಿಬ್ರು ಇಲ್ಲದೆ ಇದ್ದಾಗ ಸದನದ ಒಂದು ಸಭಾಧ್ಯಕ್ಷತೆ ಅಂದ್ರೆ ಸ್ಪೀಕರ್ ಅದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೋತಾರ ಅಂತ ಹೇಳಿದ್ರೆ, ಇಲ್ಲಿ ಅಧ್ಯಕ್ಷರು ಏನ್ ಮಾಡ್ತಾರ ಅಂತ ಹೇಳಿದ್ರೆ 10 ಜನರ ಒಂದು ಪ್ಯಾನಲ್ ಅನ್ನು ರೆಡಿ ಮಾಡ್ತಾರೆ. ಈ ಪ್ಯಾನಲ್ ಅನ್ನು ರೆಡಿ ಮಾಡೋದ್ರ ಮೂಲಕವಾಗಿ ಅವಾಗ ಏನಾಗುತ್ತೆ, ಅಲ್ಲಿ ವಿರೋಧ ಪಕ್ಷದ ಸದಸ್ಯರು ಸಹಿತ ಇರ್ತಾರೆ ಈ ಪ್ಯಾನಲ್ ಅಲ್ಲಿ. ಅವಾಗ ಒಬ್ಬೊಬ್ಬರಾಗಿ ಏನ್ ಮಾಡ್ತಾರೆ, ಆ ಒಂದು ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನ ಮುಂದುವರಿಸ್ತಾರೆ. ಇಲ್ಲಿ ಇನ್ನೂ ಒಂದ್ ಏನಂದ್ರೆ, ಇವರನ್ನ ಯಾವ ರೀತಿ ಪದಚ್ಯುತಿಗೊಳಿಸಬಹುದು ಅಂದ್ರೆ, ಸದನದಲ್ಲಿ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡೋದ್ರ ಮೂಲಕವಾಗಿ ಬಹುಮತವನ್ನು ಪಡ್ಕೊಂಡು ಅಂಗೀಕಾರವಾದ್ರೆ ಅವಾಗ ಏನಾಗುತ್ತೆ, ಅವರನ್ನ ಪದಚ್ಯುತಿಗೊಳಿಸಲಾಗ್ತದ. ಸದನದಲ್ಲಿ ಒಂದು ನಿರ್ಣಯವನ್ನ ಮಂಡಿಸೋದು, ಅದಕ್ಕೆ ಮೆಜಾರಿಟಿ ನೀಡೋದ್ರ ಮೂಲಕವಾಗಿ ಬಹುಮತವನ್ನು ನೀಡಿದ್ರೆ ಅವಾಗ ಏನಾಗುತ್ತೆ, ಸ್ಪೀಕರ್ ಅನ್ನ ಅಧಿಕಾರದಿಂದ ತೆಗೆದುಹಾಕಲಾಗ್ತದ. ಅವಾಗ 14 ದಿನಗಳ ಮುಂಚಿತವಾಗಿ ಏನ್ ಮಾಡ್ಬೇಕು, ನಾವು ಸ್ಪೀಕರ್ಗೆ ನೋಟಿಸ್ ಅನ್ನು ಕೊಡಬೇಕು. ಈ ರೀತಿ ನಾವು ಮಾಡ್ತಾ ಇದ್ದೇವೆ ಅಂತೇಳಿ ನೋಟಿಸ್ ಅನ್ನು ಕೊಟ್ಟು ಅವರನ್ನ ಪದಚ್ಯುತಿಗೊಳಿಸಬಹುದು. ನಾ ಮುಂದಿನ ಕಾನ್ಸೆಪ್ಟ್ ಹೋಗ್ತಾ ಇದ್ದೇನೆ. 1 ಸೆಕೆಂಡ್. ಇಲ್ಲಿ ನೋಡ್ರಿ, ಓಕೆ, ಇಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ನಾನು ಮುಖ್ಯವಾಗಿ ಅಧ್ಯಕ್ಷರು 6 ಜನರ ಪ್ಯಾನಲ್, 10 ಜನ ಅಲ್ಲ 6 ಜನರ ಒಂದು ಪ್ಯಾನಲ್ ರೆಡಿ ಮಾಡ್ತಾರೆ. 6 ಜನರ ಪ್ಯಾನಲ್ ರೆಡಿ ಮಾಡ್ತಾರೆ. ಅಧ್ಯಕ್ಷರು 6 ಜನರ ಪ್ಯಾನಲ್ ಅನ್ನು ರೆಡಿ ಮಾಡಿ, ಅಂದ್ರೆ
ಇಲ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇಬ್ರು ಇಲ್ಲೇ ಇದ್ದಾಗ ಅಧ್ಯಕ್ಷರು 6 ಜನರ ಒಂದು ಪ್ಯಾನಲ್ ರೆಡಿ ಮಾಡ್ತಾರೆ. 6 ಜನರ ಪ್ಯಾನಲ್ ರೆಡಿ ಮಾಡಿ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸದನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. 10 ಜನ ಅಲ್ಲಪ್ಪ, 6 ಜನ. ಒಂಚೂರು ಕರಪ್ಷನ್ ಮಾಡ್ಕೊಡೋದು. ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇದೇ ನೋಡಿ ನಾವು ಹೇಳ್ತಕ್ಕಂಥ ಮ್ಯಾಟರ್ ಇಲ್ಲಿ. ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇಬ್ರು ಇಲ್ಲದೆ ಇದ್ದಾಗ, ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇಬ್ರು ಇಲ್ಲದೆ ಇದ್ದಾಗ ಅಧ್ಯಕ್ಷರು 6 ಜನರ ಒಂದು ಪ್ಯಾನಲ್, ಒಂದು ಪಟ್ಟಿಯನ್ನು ರೆಡಿ ಮಾಡ್ತಾರೆ. ಪಟ್ಟಿಯನ್ನು ರೆಡಿ ಮಾಡಿದಾಗ ಅಲ್ಲಿ ಯಾರು ಇರ್ತಾರೆ, ವಿರೋಧ ಪಕ್ಷದ ಸದಸ್ಯರು ಸಹಿತ ಆ ಪಟ್ಟಿ ಒಳಗಡೆ ಇರ್ತಾರೆ. ಒಬ್ಬೊಬ್ಬರಾಗಿ ಏನ್ ಮಾಡ್ಬೋದು, ಆ ಸದನದ ಸದಸ್ಯತ್ವವನ್ನು ಪಡ್ಕೊಳ್ತಾರೆ. ಒಬ್ಬೊಬ್ಬರಾಗಿ ಮೇಲ್ಗಡೆ ಹೋಗಿ, ಇವಾಗ ಡೆಪ್ಯೂಟಿ ಸ್ಪೀಕರು ಇಲ್ಲ, ಸ್ಪೀಕರು ಇಲ್ಲಪ್ಪ, 6 ಜನರ ಒಂದು ಪಟ್ಟಿಯನ್ನು ರೆಡಿ ಮಾಡಲಾಗಿದೆ. ನಾವೇನ್ ಮಾಡೋಣ, ಆ ಪಟ್ಟಿಯ ಪ್ರಕಾರ ಒಬ್ಬೊಬ್ಬರಾಗಿ ಹೋಗಿ ಸದನದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸದನವನ್ನ ನಾವು ಏನ್ ಮಾಡೋಣ, ನಿಭಾಯಿಸೋಣ ಅಂತೇಳಿ ಆ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಪೀಕರ್ ಅಧಿಕಾರ ಮತ್ತು ಕಾರ್ಯಗಳು. ಇಲ್ಲಿ ಸ್ಪೀಕರ್ನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ನೋಡ್ರಿ, ಮುಖ್ಯವಾಗಿ ಸ್ಪೀಕರ್, ಒಬ್ಬ ಸ್ಪೀಕರ್ ಆಗಿರ್ತಕ್ಕಂಥವನು, ನಾ ಈಗಾಗಲೇ ಮಾತಾಡಿದೆ, ಇಲ್ಲಿ ಒಬ್ಬ ಸ್ಪೀಕರ್ ಲೋಕಸಭೆ ಅಂತ ತಿಳ್ಕೊಳ್ರಿ. ಲೋಕಸಭೆ, ರೂಲಿಂಗ್ ಪಾರ್ಟಿ, ಅಪೋಸಿಷನ್ ಪಾರ್ಟಿ 2 ಅದಾವ. ಇಲ್ಲಿ ಸ್ಪೀಕರ್ ಅದ, ಮ್ಯಾಪ್ ಕೂತಿರ್ತಾನೆ ಸ್ಪೀಕರ್. ಸ್ಪೀಕರ್ನ ಕೆಲಸ ಏನಂತ ಹೇಳಿದ್ರೆ ಸದನದ ಒಳಗಡೆ ಶಿಸ್ತು ಮತ್ತು ಸಂಯಮವನ್ನು ಕಾಪಾಡೋದು. ಇದು ಸದನ, ಇದೆ ಲೋಕಸಭೆ ಸದನ. ಈ ಸದನದ ಒಳಗಡೆ ಅಲ್ಲೇನ್ ಮಾಡ್ತಾ ಇರ್ತಾರೆ, ರೂಲಿಂಗ್ ಪಾರ್ಟಿಯವರು, ಅಪೋಸಿಷನ್ ಪಾರ್ಟಿಯವರು ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ, ಅಥವಾ ಸರ್ಕಾರದ ಬಗ್ಗೆ ಟೀಕೆಗಳನ್ನು ಮಾಡ್ತಾ ಇರ್ತಾರೆ. ಅದು ಕೆಲವೊಂದಿಷ್ಟು ಏನಂತ ಹೇಳಿದ್ರೆ ಸದನಕ್ಕೆ ಸಂಬಂಧಪಟ್ಟಂತೆ ವರ್ಡ್ಸ್ಗಳಾಗಿರ್ಬೋದು, ಅಥವಾ ಇನ್ನೊಬ್ಬರ ವ್ಯಕ್ತಿಯ ಒಂದು ಹಕ್ಕಿಗೆ ಸಂಬಂಧಪಟ್ಟಂತೆ ಅವ್ರು ಯಾರು ಕೂಡ ಮಾತನಾಡಬಾರ್ದು, ಶಿಸ್ತನ್ನು ಕಾಪಾಡ್ಕೊಳ್ಬೇಕು ಸದನದಲ್ಲಿ ಅಂತೇಳಿ ಇಲ್ಲಿ ಸಭಾಧ್ಯಕ್ಷರು ಏನ್ ಮಾಡ್ತಾರೆ ಅಂದ್ರೆ ಓಂ ಪ್ರಕಾಶ್ ಬಿರ್ಲಾ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸದಸ್ಯರಿಗೆ ಗೈಡ್ ಮಾಡ್ತಾ ಇರ್ತಾರೆ, ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಸದನದಲ್ಲಿ ಶಿಸ್ತು ಮತ್ತು ಸಂಯಮದಿಂದ ವರ್ತಿಸ್ಬೇಕು ನೀವು ಅಂತೇಳಿ ಅವ್ರಿಗೆ ಗೈಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನು ಎರಡನೇದು ಏನಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಈ ಒಂದ್ ಅಂಶದ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ನಿ, ಇದನ್ನ ಒಂದು ತಿಳ್ಕೊಳ್ರಿ. ಸ್ಪೀಕರ್ನ ಅಧಿಕಾರ ಮತ್ತು ಕಾರ್ಯಗಳು ಇವು 1, 2, 3 ಇವೇನು 3 ಪಾಯಿಂಟ್ ಏನದಾವಲ್ಲ, ಕೋರಂ ಬಗ್ಗೆ, ಜಂಟಿ ಅಧಿವೇಶನದ ಬಗ್ಗೆ, ಮಸೂದೆ ಮತ್ತು ರಾಜ್ಯಸಭೆಯಲ್ಲಿ ಅನುಮೋದನೆ, ಇವು 3 ಬಗ್ಗೆ ಕಾನ್ಸೆಪ್ಟ್ಗಳನ್ನ ಏನ್ ಮಾಡ್ತೇನೆ ಮುಂದಿನ ತರಗತಿ ಒಳಗಡೆ ಹೇಳ್ತೇನೆ. ಮುಂದಿನ ತರಗತಿ ಒಳಗಡೆ ಇನ್ನೂ ಏನ್ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ ರಾಜ್ಯಸಭೆ ಅಧ್ಯಕ್ಷರು, ರಾಜ್ಯಸಭೆ ಉಪಾಧ್ಯಕ್ಷರು ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕು. ಜೊತೆಗೆ ಇನ್ನೂ ಏನಂತ ಹೇಳಿದ್ರೆ ಸಂಸತ್ತಿನ ಒಂದು ಏನಂತ ಹೇಳಿದ್ರೆ ಕಾರ್ಯಗಳನ್ನು ತಿಳ್ಕೊಳ್ಬೇಕು. ಹಲವಾರು ವಿಚಾರಗಳದಾವ. ಪಾರ್ಲಿಮೆಂಟ್ ಕಾನ್ಸೆಪ್ಟ್ ಏನದಲ್ಲ, ಪಾರ್ಲಿಮೆಂಟ್ ಚಾಪ್ಟರ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಸರಿಯಾಗಿ ಓದ್ರಿ, ಮಾಸ್ತು ಗೊತ್ತಿರಿ ನೀವು ಇದ್ರ. ಹಾಗಾದ್ರೆ ಇಲ್ಲಿ ನಿಮಗೆ ಟೆಲಿಗ್ರಾಮ್ ಬಗ್ಗೆ ಮಾತನಾಡೋದಾದ್ರೆ ಈ ನೋಟ್ಸ್ ಅನ್ನ ಟೆಲಿಗ್ರಾಮ್ದಲ್ಲಿ ಹಾಕ್ತೇವೆ ನಾವು. ಟೆಲಿಗ್ರಾಮ್ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ಸ್ಪರ್ಧಾ ಯೂತ್ ಅಂತ ಟೆಲಿಗ್ರಾಮ್ ಅದ. ಸ್ಪರ್ಧಾ ಯೂತ್ SPARDHA ಸ್ಪರ್ಧಾ ಯೂತ್, ಸ್ಪೇಸ್ ಕೊಡ್ಬೇಡ್ರಿ, YOUTHA ಸ್ಪರ್ಧಾ ಯೂತ್ ಅಂತ ಟೆಲಿಗ್ರಾಮ್ ಅದ. ಈ ಟೆಲಿಗ್ರಾಮ್ಗೆ ಎಲ್ಲರೂ ಜಾಯ್ನ್ ಆಗ್ರಿ. ಇಲ್ಲಿ ನಾನು ನೋಟ್ಸ್ ಮತ್ತೆ ಕರೆಂಟ್ ಅಫೇರ್ಸ್ ಅನ್ನ ಏನ್ ಮಾಡ್ತೇನೆ, ಇದಕ್ಕೆ ನಾನು ಹಾಕುವಂತ ಕೆಲಸ ಮಾಡ್ತೇನೆ. ಸ್ಪರ್ಧಾ ಯೂತ್ SPARDHA YOUTHA ಇದಕ್ಕೆ ನೀವು ಜಾಯ್ನ್ ಆಗ್ಬೇಕು. ಮುಂದೆ ಬರ್ತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ನೀಡಲಾಗ್ತದೆ. ಜೊತೆಗೆ ಇದರಲ್ಲಿ ಪ್ರತಿನಿತ್ಯ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ಹಾಕಲಾಗ್ತದ. ಜೊತೆಗೆ ಪೋಲಿಂಗ್ ಅನ್ನು ಮಾಡಲಾಗ್ತದ. ಜೊತೆಗೆ ಇವತ್ತಿನ ತರಗತಿ ಏನ್ ಹೇಳಲಾಗಿದೆಯಲ್ಲ, ಇವತ್ತಿನ ತರಗತಿಯ ನೋಟ್ಸ್ ಕೂಡ ಇದಕ್ಕೆ ಹಾಕಲಾಗ್ತದ. ಜೊತೆಗೆ ನಮ್ಮ ಕರ್ನಾಟಕ ಇತಿಹಾಸವನ್ನು ಮಾಡ್ತಾ ಇದಾರಲ್ಲ ಕಿಶೋರ್ ಸರ್ ಸಹಿತ ಇದೇ ಟೆಲಿಗ್ರಾಮ್ ನಲ್ಲಿ ಇರ್ತಾರೆ. ಈ ಟೆಲಿಗ್ರಾಮ್ದಲ್ಲಿ ಕಿಶೋರ್ ಸರ್ ನೋಟ್ಸ್ ಅನ್ನು ಸಹಿತ ಹಾಕುವಂತ ಕೆಲಸ ಮಾಡ್ತೇವೆ. ಆ ಉದ್ದೇಶಕ್ಕೋಸ್ಕರ ಇದಕ್ಕೆ ಜಾಯ್ನ್ ಆಗ್ರಿ. ಸೊ ಎಲ್ಲರಿಗೂ ನಮಸ್ಕಾರ.